ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ 2ನೇ ಸೂತ್ರ ಇತರೇಷಾಂಚ ಅನುಪಲಬ್ಧೇ ಅಂತ. ಈ ಒಂದು ಸೂತ್ರದೊಳಗ ಇಲ್ಲಿ ಮಹತ್ತು ಮೊದಲಾದವುಗಳು ಶ್ರುತಿಯಲ್ಲಿ ಕಾಣದೇ ಇರುವುದರಿಂದ ಇಲ್ಲಿ ಯಾವುದೇ ದೋಷ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಈ ಸೂತ್ರದಲ್ಲಿ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾಷ್ಯದಲ್ಲಿ ನಮಗ ಆಚಾರ್ಯರು ವಿವರವಾಗಿ ಹೇಳ್ತಾ ಇದ್ದಾರೆ. ಕುತಶ್ಚ ಸ್ಮೃತ್ಯನವಕಾಶ ಪ್ರಸಂಗೋ ನ ದೋಷಃ. ಸ್ಮೃತಿ ಅನವಕಾಶ ಪ್ರಸಂಗ ಅಂದ್ರೆ ಸ್ಮೃತಿಗೆ, ಅಂದ್ರೆ ಇಲ್ಲಿ ಸಾಂಖ್ಯ ಸ್ಮೃತಿ ಅನ್ನುವಂತಹದ್ದು ಬರ್ತದ. ಅವರು ಸಾಂಖ್ಯ ಸ್ಮೃತಿಯೊಳಗ ಈ ಮಹದಾದಿಗಳ ಉತ್ಪತ್ತಿಯನ್ನ ಹೇಳಿದ್ದಾರೆ ಅಂತ ಅವರು ಹೇಳ್ತಾರ. ಅವರು ಅಂದ್ರೆ ಈ ಸ್ಮೃತಿಗೆ ಅನವಕಾಶ ಉಂಟಾಗ್ತದ ಅನ್ನುವಂತಹದ್ದು ಇದು ಯಾವ ಕಾರಣದಿಂದ ದೋಷ ಅಲ್ಲ ಅಂತ ಹೇಳಿ ಪ್ರಶ್ನೆ ಇಲ್ಲಿ. ಅದಕ್ಕ ಉತ್ತರವನ್ನ ಅನುಪಲಬ್ಧೇಹೇ ಅಂತ, ಇತರೇಷಾಂಚ ಅನುಪಲಬ್ಧೇಹೇ ಈ ಒಂದು ಸೂತ್ರದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅವರು ಅದಕ್ಕೆ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ನೋಡ್ರಿ. ಅವರು ಇತರೇಷಾಂಚ ಅನುಪಲಬ್ಧೇಹೇ ಅನ್ನುವಂತ ಈ ಸೂತ್ರದ ವಿವರಣೆಯನ್ನ ಮುಂದಿನ ಭಾಷ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಪ್ರಧಾನಾತ್ ಇತರಾಣಿ ಯಾನಿ ಪ್ರಧಾನ ಪರಿಣಾಮತ್ವೇನ ಸ್ಮೃತೌ ಕಲ್ಪಿತಾನಿ ಮಹದಾದೀನಿ ನ ತಾನಿ ವೇದೇ ಲೋಕೇವ ಉಪಲಭ್ಯಂತೆ. ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಅದು ಸ್ವತಂತ್ರವಾಗಿರತಕ್ಕಂಥದ್ದು ಅಂತೇಳಿ ಸಾಂಖ್ಯರು ಒಪ್ಪಿಕೊಂಡಿದ್ದಾರೆ. ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಹೇಳ್ತಾರ ಅವರು. ಅದು ಜಡ ಅಂತಲೂ ಕೂಡ ಒಪ್ಪಿಕೊಂಡಿದ್ದಾರೆ ಅವರು. ಜಡವಾಗಿರ್ತಕ್ಕಂಥ ಪ್ರಧಾನದಿಂದ ಜಡವಾಗಿರ್ತಕ್ಕಂಥ ಜಗತ್ತು ಉತ್ಪತ್ತಿಯಾಗ್ಯದ ಮತ್ತದು ಸ್ವತಂತ್ರವ ಅಂತ ಹೇಳಿ ಅವರ ಒಂದು ವಾದ. ಆ ಪ್ರಧಾನಾತ್ ಅನ್ನೋದ್ರಿಂದ ಪ್ರಧಾನದಿಂದ ಯಾನಿ ಇತರಾಣಿ ಪ್ರಧಾನ ಪರಿಣಾಮತ್ವೇನ, ಇಲ್ಲಿ ಪ್ರಧಾನದ ಒಂದು ಪರಿಣಾಮದಿಂದ, ಪ್ರಧಾನ ಅನ್ನುವಂತಹದ್ದು ಪರಿಣಾಮವನ್ನು ಹೊಂದಿ ಇಲ್ಲಿ ಮಹದಾದೀನಿ, ಇಲ್ಲಿ ಮಹತ್ತು ಮೊದಲಾದವುಗಳು ಅಂತ, ಮಹತ್ತತ್ವ ಅವ್ಯಕ್ತ ತತ್ವ ಅಂತೇನ ಅವರು ತಮ್ಮ ಸ್ಮೃತಿ ಗ್ರಂಥದಲ್ಲಿ ಹೇಳ್ಕೊಂಡು ಬಂದಾರಲ್ರ ಅವರು. ಪ್ರಧಾನ ಪರಿಣಾಮತ್ವೇನ ಸ್ಮೃತೌ ಕಲ್ಪಿತಾನಿ, ಅವರು ತಮ್ಮ ಸ್ಮೃತಿ ಗ್ರಂಥದೊಳಗ ಅವುಗಳನ್ನ ಕಲ್ಪಿಸಿದ್ದಾರೆ ಅಂತ. ಆ ಪ್ರಧಾನ ಅನ್ನುವಂತಹದ್ದು ಪರಿಣಾಮವನ್ನ ಹೊಂದಿ ಮಹತ್ತಾಗಿ ತೋರ್ತಾ ಇದೆ ಅಂತ. ಮಹತ್ತು ಅವ್ಯಕ್ತ ಇದಾಗಿ ತೋರುವಂತಹದ್ದು ಯಾವುದು ಅಂತಂದ್ರೆ ಈ ಪ್ರಧಾನವೇ ಅಂತ. ಇದು ನ ತಾನೇ ವೇದೇ ಲೋಕೇವ ಉಪಲಭ್ಯಂತೆ, ಅಂದ್ರೆ ಇದು ಲೋಕದಲ್ಲಿ ಆಗಲಿ ವೇದದಲ್ಲಿ ಆಗಲಿ ನಮಗೆಲ್ಲಿಯೂ ಕಂಡು ಬರುವುದಿಲ್ಲ ಅಂತ. ಪ್ರಧಾನವೇ ಇಲ್ಲಿ ಪರಿಣಾಮವನ್ನು ಹೊಂದಿ ಮಹತ್ತಾಗಿ ಅವ್ಯಕ್ತವಾಗಿ ಇದು ತೋರ್ತದ ಅನ್ನುವಂತ ಈ ವಿಷಯ ಲೋಕದಲ್ಲಿನೂ ನಮಗೆ ಕಂಡು ಬಂದಿಲ್ಲ, ಮತ್ತು ವೇದ ಅಂದ್ರೆ ಶ್ರುತಿಗಳಲ್ಲಿಯೂ ಕೂಡ ಇದು ನಮಗೆ ಎಲ್ಲಿ ಕಂಡು ಬಂದಿಲ್ಲ ಅಂತ. ಶ್ರುತಿಗಳು ಕೂಡ ಈ ವಿಚಾರವನ್ನು ನಮಗೆ ಹೇಳೇ ಇಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಧಾನಾತ್ ಇತರಾಣಿ ಯಾನಿ ಅಂದ್ರೆ ಪ್ರಧಾನದಿಂದ, ಪ್ರಧಾನಕ್ಕಿಂತಲೂ ಭಿನ್ನವಾಗಿ ಅಂತ, ಬೇರೆಯಾಗಿ ಆ ಪ್ರಧಾನದ ಪರಿಣಾಮತ್ವದಿಂದ
ಅಂದ್ರೆ ಪ್ರಧಾನ ಅನ್ನುವಂಥದ್ದು ಪರಿಣಾಮವನ್ನು ಹೊಂದಿ ಹ್ಮ್ ಅದು ಏನಾಗೈತೆ, ಅದು ಮಹದಾದೀನಿ ಕಲ್ಪಿತಾನೆ, ಮಹದಾದಿಗಳು ಅವು ಆಗಿದಾವೆ ಅಂತೇಳಿ ಹಿಂಗೆ ಅವ್ರು ಕಲ್ಪಿಸಿದಾರ. ಅವರು ಹ್ಮ್ ಯಾರು ಸಾಂಖ್ಯಶಾಸ್ತ್ರದವರು ಅಂತ ಹೌದು. ತಮ್ಮ ಸ್ಮೃತಿಯೊಳಗ ಅವರು ಕಲ್ಪಿಸ್ಕೊಂಡು ಬಂದಿದ್ದಾರೆ. ಹ್ಮ್ ಆದರೆ ಅವು ವೇದೇ ಲೋಕೇವ ನ ತಾನಿ ಉಪಲಭ್ಯಂತೆ, ಹ್ಮ್ ಲೋಕದಲ್ಲಿ ಆಗಲಿ ಅಥವಾ ವೇದದಲ್ಲಿ ಆಗಲಿ ಅವು ನಮಗ ಪ್ರಸಿದ್ಧವಾಗಿ ಎಲ್ಲಿ ಕಂಡು ಬಂದಿಲ್ಲ ಅಂತವು. ಹ್ಮ್ ಯಾವ ವೇದದಲ್ಲಿಯೂ ಕೂಡ ಅದನ್ನು ಹೇಳಿದ್ದು ಗುರ್ತಿಲ್ಲ, ನಮಗೆ ಲೋಕದಲ್ಲಿಯೂ ಕೂಡ ಅದು ಹ್ಮ್ ನಮ್ಗೆ ಉಪಲಬ್ಧ ಇಲ್ಲ ಅಂತ ಹೇಳ್ತಾರೆ. ಹ್ಮ್ ಭೂತೇಂದ್ರಿಯಾಣಿ ತಾವತ್ ಲೋಕ ವೇದ ಪ್ರಸಿದ್ಧತ್ವಾತ್ ಶಕ್ಯಂತೆ ಸ್ಮರ್ತುಂ. ಹ್ಮ್ ಈಗ ಭೂತ ಇಂದ್ರಿಯಾದಿಗಳು, ಭೂತ ಅಂತಂದ್ರೆ ಇಲ್ಲಿ ಪಂಚಭೂತಗಳಾಗಲಿ ಹ್ಮ್ ಮತ್ತು ಇಂದ್ರಿಯಾದಿಗಳಾಗಲಿ, ಹ್ಮ್ ನಮ್ಮ ನೇತ್ರ, ಶ್ರೋತ್ರ, ತ್ವಕ್, ಜಿಹ್ವ, ಘ್ರಾಣ, ಇವೇನ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯ ಅದಾವಲ್ರಿ ಅವು. ಹೌದು. ಈ ಭೂತಗಳು ಮತ್ತು ಇಂದ್ರಿಯಗಳು ಹ್ಮ್ ಇವು ನಮಗೆ ಲೋಕದಲ್ಲಿ ಮತ್ತು ವೇದದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥವುಗಳು. ಹ್ಮ್ ಯಾಕಂದ್ರೆ ನಮ್ಮ ಇಂದ್ರಿಯ ನಮ್ಗೆ ಗೋಚರ ಅದಾವಲ್ರಿ ಇವಾಗ. ಹೌದು. ಈ ಹೊರಗಿನ ಹ್ಮ್ ಯಾಕಂದ್ರೆ ಈ ಪಂಚಭೂತಗಳಿಂದಲೇ ಈ ದೇಹ ಸೃಷ್ಟಿಯಾಗ್ಯದ. ಹೌದು. ಇಂದ್ರಿಯಾದಿಗಳು ಕೂಡ ಪಂಚಭೂತಗಳ ಕಾರ್ಯಗಳೇ ಆಗಿದ್ದಾವೆ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಭೂತೇಂದ್ರಿಯಾದಿಗಳು ಏನದಾವು ಅಂತಂದ್ರೆ ಹ್ಮ್ ಲೋಕದಲ್ಲಿ ಮತ್ತು ವೇದಗಳಲ್ಲಿ ಹ್ಮ್ ಅವು ಪ್ರಸಿದ್ಧವಾಗಿದ್ದಾವೆ ಅಂತ. ಹೌದು. ಭೂತೇಂದ್ರಿಯಾಣಿ ತಾವತ್ ಲೋಕ ಪ್ರಸಿದ್ಧತ್ವಾತ್ ಹ್ಮ್ ಶಕ್ಯಂತೆ ಸ್ಮರ್ತುಂ, ಹ್ಮ್ ಅಂದ್ರೆ ಇದನ್ನ ಸ್ಮರಿಸಿಕೊಂಡು ಹೇಳಲಿಕ್ಕೆ ಬರ್ತದ ಅಂತ. ಹೌದು. ಯಾಕೆ ಪ್ರಸಿದ್ಧ ಅದಾವ, ನಮ್ಮ ಇಂದ್ರಿಯಗಳು ಪ್ರಸಿದ್ಧ ಅದಾವು, ಭೂತಗಳು ಪ್ರಸಿದ್ಧ ಅದಾವು. ಹ್ಮ್ ಈ ಭೂತ ಇಂದ್ರಿಯಗಳನ್ನ ಹ್ಮ್ ನಾವು ಅದನ್ನ ಸ್ಮರಣ ಮಾಡಿಕೊಂಡು ನಮ್ಮ ಸ್ಮೃತಿಯಲ್ಲಿ ತಂದುಕೊಂಡು ಹ್ಮ್ ಅದನ್ನ ಹೇಳಬಹುದು. ಹ್ಮ್ ಆದ್ರೆ ಇಲ್ಲಿ ಮಹತ್ತು ಅವ್ಯಕ್ತ ಅಂತ ಏನ್ ಹೇಳ್ತಾರಲ್ರಿ ಪ್ರಧಾನ, ಹ್ಮ್ ಹ್ಮ್ ಇವು ಯಾವ ನಮಗೆ ಲೋಕದಲ್ಲಿ ಪ್ರಸಿದ್ಧಿ ಇಲ್ಲವೇ ಇಲ್ಲ. ಹೌದು. ಇವು ನಮ್ಗೆ ಯಾವ ಇಂದ್ರಿಯದಲ್ಲಿ ಗೋಚರ ಆಗಂಗೇನೂ ಇಲ್ಲ. ಅದನ್ನ ನಮ್ಮ ಮನಸ್ಸಿನಿಂದಲಾಗ್ಲಿ ಇಂದ್ರಿಯಗಳಿಂದಲಾಗ್ಲಿ ಅವಳನ್ನ ಕಾಣ್ಲಿಕ್ಕೆ ಆಕತೇನೋ ಇಲ್ಲ. ಅವು ಲೋಕದಲ್ಲಿ ಪ್ರಸಿದ್ಧನೂ ಇಲ್ಲ. ಹ್ಮ್ ವೇದಗಳಲ್ಲಿ ಶ್ರುತಿಗಳಲ್ಲಿಯೂ ಕೂಡ ಅದನ್ನ ಹ್ಮ್ ಪ್ರತಿಪಾದನೆ ಮಾಡಿದ್ದು ಕೂಡ ನಮಗೆ ಎಲ್ಲಿಯೂ ಕಂಡು ಬರ್ತಾ ಇಲ್ಲ ಅಂತ ಹ್ಮ್ ಇಲ್ಲಿ ಆಚಾರ್ಯ ಹೇಳಿದರು. ಹ್ಮ್ ಅಲೋಕ ವೇದ ಪ್ರಸಿದ್ಧತ್ವಾತ್ ತೋ ಮಹದಾದೀನಾಂ ಷಷ್ಠಸ್ಯೇವ ಇಂದ್ರಿಯಾರ್ಥಸ್ಯ ನ ಸ್ಮೃತಿ ಅವಕಲ್ಪ್ಯತೆ. ಹ್ಮ್ ಇನ್ನ ಅಲೋಕ ವೇದ ಪ್ರಸಿದ್ಧತ್ವಾತ್, ಹ್ಮ್ ಅಲೋಕ ಅಂತಂದ್ರೆ ಏನು, ಲೋಕ ಪ್ರಸಿದ್ಧವಲ್ಲದ ಅಂತ. ಹ್ಮ್ ಯಾವುದು ಲೋಕ ಪ್ರಸಿದ್ಧವಲ್ಲವೋ, ಹ್ಮ್ ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯಗಳು ನಮಗೆ ಗೋಚರ ಆಗ್ತಾವೆ. ಹೌದು. ಆದರೆ ಲೋಕದಲ್ಲಿ ಪ್ರಸಿದ್ಧವಾಗದೇ ಇರತಕ್ಕಂಥ ವಸ್ತು ಅಂತ ಇಲ್ಲಿ. ಹ್ಮ್ ಯಾಕಂದ್ರೆ ಇಲ್ಲಿ ಮಹದಾದಿಗಳು ಹ್ಮ್ ಇವು ಲೋಕದಲ್ಲಿ ನಮಗ ಪ್ರಸಿದ್ಧವಾಗಿ ಇವುಗಳು ನಮಗೆ ಕಂಡು ಬರ್ತಾ ಇಲ್ಲ ಅಂತ. ಹ್ಮ್ ಈ ಮಹತ್ತಾದಿಗಳಾಗಲಿ ಅಥವಾ ಅವ್ಯಕ್ತ ಆಗಲಿ ಪ್ರಧಾನ ಆಗಲಿ ಹ್ಮ್ ಇವು ಲೋಕದಲ್ಲಿ ಅಥವಾ ವೇದದಲ್ಲಿ ಪ್ರಸಿದ್ಧವಾಗಿದ್ದಾವೇನು ಅಂತಂದ್ರೆ ಹ್ಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಅದಕ್ಕಂದ್ರೆ ಅವರು, ಯಾಕಂದ್ರೆ ಈ ಭೂತ ಇಂದ್ರಿಯಗಳು ಲೋಕದಲ್ಲಿ ಪ್ರಸಿದ್ಧ ಅದಾವು, ವೇದದಲ್ಲಿ ಪ್ರಸಿದ್ಧವಾಗಿದ್ದಾವು. ಹ್ಮ್ ಆದರೆ ಇಲ್ಲಿ ಮಹದಾದಿಗಳು ಲೋಕದಲ್ಲಾಗ್ಲಿ ಅಥವಾ ವೇದದಲ್ಲಿ ಆಗಲಿ ಹ್ಮ್ ಪ್ರಸಿದ್ಧವಾಗದೇ ಇರುವುದರಿಂದ ಅಂತ. ಹ್ಮ್ ಅದಕ್ಕೆ ಅಲೋಕ ಅಂತ ಹೇಳ್ಕೊಂಡು ಬಂದ್ರು ಅವರು. ಹೌದು. ಅಲೋಕ ವೇದ ಪ್ರಸಿದ್ಧತ್ವಾತ್ ಹ್ಮ್ ತು ಮಹದಾದೀನಾಂ ಹ್ಮ್ ಷಷ್ಠಸ್ಯೇವ ಇಂದ್ರಿಯಾರ್ಥಸ್ಯ ಹ್ಮ್ ನ ಸ್ಮೃತಿ ಅವಕಲ್ಪ್ಯತೆ. ಹ್ಮ್ ಷಷ್ಠಸ್ಯೇವ ಇಂದ್ರಿಯಾರ್ಥಸ್ಯ, ಹ್ಮ್ ಈಗ ಇಲ್ಲಿ 5 ಇಂದ್ರಿಯಗಳದಾವ ನಮಗೆ, ಜ್ಞಾನೇಂದ್ರಿಯಗಳು. ಹೌದು. 5 ಜ್ಞಾನೇಂದ್ರಿಯ 5 ವಿಷಯಗಳದಾವ. ಹ್ಮ್ ಕಣ್ಣಿಗೆ ರೂಪ, ಹ್ಮ್ ಕಿವಿಗೆ ಶಬ್ದ, ಹ್ಮ್ ಮೂಗಿಗೆ ಗಂಧ, ಹ್ಮ್ ಚರ್ಮಕ್ಕೆ ಸ್ಪರ್ಶ, ಹ್ಮ್ ನಾಲಿಗೆಗೆ ರಸ. ಹ್ಮ್ ಈ 5 ಇಂದ್ರಿಯಗಳಿಗೆ 5 ವಿಷಯಗಳು ನಾವು ಪ್ರತ್ಯಕ್ಷದಾವ. ಹೌದು. ಆದರೆ ಷಷ್ಠಸ್ಯೇವ ಇಂದ್ರಿಯಾರ್ಥಸ್ಯ, ಹ್ಮ್ 6ನೇದಾಗಿರ್ತಕ್ಕಂಥ ಮತ್ತೊಂದು ಇಂದ್ರಿಯ ಐತೇನು, ಇಲ್ಲ. ಅಥವಾ ಅದ್ರ ವಿಷಯ ಏನಾದ್ರೂ ನಮಗೆ ಗೋಚರ ಅದೇನು, ಹ್ಮ್ ಅದನ್ನ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗ್ತದೇನು ಅಂತಂದ್ರೆ ಇಲ್ಲ. ಹ್ಮ್
ಯಾಕಂದ್ರೆ ಆರನೇ ಮತ್ತೊಂದು ಇಂದ್ರಿಯ ಇಲ್ಲೇ ಇಲ್ಲಲ್ರಿ ಈಗ ಅದು. ಹೌದು. ಷಷ್ಠಸ್ಯೇವ ಇಂದ್ರಿಯಾರ್ಥಸ್ಯ ಅಂತ ಹ್ಮ್ ಅಂದ್ರೆ ಆರನೇದಾಗಿರ್ತಕ್ಕಂಥ ಮತ್ತೊಂದು ಇಂದ್ರಿಯ ಅನ್ನುವಂತಹದ್ದು ಹ್ಮ್ ಇಲ್ಲದೆ ಇರುವುದರಿಂದ ಮತ್ತದರ ವಿಷಯವೂ ಕೂಡ ಇಲ್ಲ ಅಂತ. ಹ್ಮ್ ಮತ್ತೆ ಅದನ್ನ ನಾವು ಸ್ಮರಣ ಮಾಡ್ಕೊಳಿಕ್ ಆಗ್ತದೇನು? ಇಲ್ಲ. ಹ್ಮ್ ಆರನೇ ಇಂದ್ರಿಯವನ್ನ ಆರನೇ ಮತ್ತ ಅದಕ್ಕೆ ಆ ಇಂದ್ರಿಯಕ್ಕೆ ವಿಷಯವಾಗಿರ್ತಕ್ಕಂಥದ್ದನ್ನ ಹ್ಮ್ ನಾವು ಸ್ಮರಿಸಿಕೊಳ್ಳಲಿಕ್ಕೆ ಹ್ಮ್ ನ ಸ್ಮೃತಿ ಅವಕಲ್ಪತೆ ಅಂತ. ಹ್ಮ್ ಅದನ್ನ ನಾವು ಸ್ಮರಣ ಮಾಡಿಕೊಂಡು ಹೀಗೆ ಅಂತೇಳಿ ಹ್ಮ್ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಅದು ನಮಗೆ 5 ಇಂದ್ರಿಯಗಳದಾವು, 5 ವಿಷಯಗಳದಾವು, ಅವನ್ನ ನಾವು ಕಲ್ಪಿಸ್ಕೊಳ್ಬಹುದು, ಹ್ಮ್ ಅದನ್ನ ಸ್ಮರಣ ಮಾಡ್ಕೊಳ್ಬಹುದು ಅಂತ. ಹೌದು ಹೌದು. ಆದ್ರೆ ಇಲ್ಲಿ ಆರನೇದಾಗಿರ್ತಕ್ಕಂಥ ಒಂದು ಇಂದ್ರಿಯ ಅನ್ನುವಂತಹದ್ದು ಇಲ್ಲ, ಹ್ಮ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನೂ ಕೂಡ ಇಲ್ಲ ಅಂತೇಳಿ ಹ್ಮ್ ಷಷ್ಠಸ್ಯೇವ ಇಂದ್ರಿಯಾರ್ಥಸ್ಯ ನ ಸ್ಮೃತಿ ಅವಕಲ್ಪತೆ. ಹ್ಮ್ ಅದನ್ನ ನಾವು ಸ್ಮೃತಿಯೊಳಗ ನಮ್ಮ ಇದ್ರೊಳಗೆ ಅದನ್ನ ಕಲ್ಪನಾ ಮಾಡ್ಕೊಳಿಕ್ ಆಗ್ತದೇನು ಅಂತಂದ್ರೆ ಇಲ್ಲ ಅಂತ ಹೇಳಿದರು. ಯದಪಿ ಕ್ವಚಿತ್ ತತ್ ಪರಮಿವ ಶ್ರವಣಂ ಅವಭಾಸತೆ ತದಪಿ ಅತತ್ಪರಂ ವ್ಯಾಖ್ಯಾತಂ ಆನುಮಾನಿಕಮಪ್ಯೇಕೇಶಾಂ. ಇನ್ನೂ ಒಂದು ಮಾತು ಹೇಳ್ತಾ ಇದ್ದಾರೆ. ಈ ಕೆಲವೊಂದು ಶ್ರುತಿ ವಾಕ್ಯಗಳೊಳಗ ಕ್ವಚಿತ್ ಯದಪಿ ಕ್ವಚಿತ್ ತತ್ ಪರಮಿವ ಶ್ರವಣಂ, ಕೆಲವೊಂದು ಶ್ರುತಿ ವಾಕ್ಯಗಳಲ್ಲಿ ಅವುಗಳನ್ನ ತಾತ್ಪರ್ಯದಿಂದ ಹೇಳಿದಂತೆ ನಮಗೆ ಕಂಡು ಬರ್ತದೆ. ಅವಭಾಸತೆ ತತ್ ಪರಮಿವ ಶ್ರವಣಂ ಅವಭಾಸತೆ ಅಂತ. ತತ್ ಪರಮಿವ ಅಂತಂದ್ರೆ ಏನು? ಆ ಶ್ರುತಿ ವಾಕ್ಯಗಳಲ್ಲಿ ಅವುಗಳನ್ನ ತಾತ್ಪರ್ಯದಿಂದ ಹೇಳಿದಂತೆ ನಮಗ ಅದು ಕಂಡು ಬರ್ತೈತಲ್ಲ ಅಂತ ಹೇಳಿ ಈ ರೀತಿ ಅನ್ಬೋದು. ತತ್ ಪರಮಿವ ಶ್ರವಣಂ ಅವಭಾಸತೆ ತದಪಿ ಅತತ್ಪರಂ ವ್ಯಾಖ್ಯಾತಂ. ಆದರೆ ಅದು ಕೂಡ ಅದು ಬೇರೆ ಅರ್ಥದೊಳಗನ ಅದು ತಾತ್ಪರ್ಯ ಉಳ್ಳದ್ದು ಅಂತ ಹೇಳಿ ನಾವು ಅದನ್ನು ತಿಳ್ಕೊಳ್ಬೇಕು. ಅಂದ್ರೆ ಆ ಶ್ರುತಿ ವಾಕ್ಯಗಳಲ್ಲಿ ಬರ್ತಕ್ಕಂಥದ್ದು ತಾತ್ಪರ್ಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅದು ಬೇರೆ ಒಂದು ಅರ್ಥದೊಳಗೆ ತಾತ್ಪರ್ಯ ಉಳ್ಳದ್ದು ಅಂತ ಹೇಳಿ ಈ ವಿಚಾರವನ್ನ ಆನುಮಾನಿಕಮಪ್ಯೇಕೇಶಾಂ ಇತ್ಯತ್ರ ವ್ಯಾಖ್ಯಾತಂ. ಹಿಂದ 1ನೇ ಅಧ್ಯಾಯದೊಳಗ 4ನೇ ಪಾದ 1ನೇ ಸೂತ್ರದೊಳಗೆ ಏನ್ ಹೇಳಿದ್ರು ಅಂತಂದ್ರೆ ಆನುಮಾನಿಕಮಪ್ಯೇಕೇಶಾಂ ಅನ್ನುವಂತ ಈ ಸೂತ್ರದೊಳಗ ಇದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಅವರು. ಅಂದ್ರೆ ಕೆಲವೊಂದು ಶ್ರುತಿ ವಾಕ್ಯಗಳಲ್ಲಿ ಅವುಗಳ ತಾತ್ಪರ್ಯದಿಂದ ಹೇಳಿದಂತೆ ನಮಗೆ ಕಂಡು ಬಂದ್ರೂ ಕೂಡ ಅದು ಬೇರೆ ಅರ್ಥದೊಳಗೆ ತಾತ್ಪರ್ಯ ಉಳ್ಳದ್ದು ಅಂತ ಹೇಳಿ ಈ ವಿಚಾರವನ್ನ ಆನುಮಾನಿಕಮಪ್ಯೇಕೇಶಾಂ ಅನ್ನುವಂತ ಸೂತ್ರದೊಳಗ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ. ಇನ್ನ ಮತ್ತೆ ಮುಂದೆ ಹೇಳ್ತಾರೆ, ಕಾರ್ಯಸ್ಮೃತೆ ಅಪ್ರಾಮಾಣ್ಯಾತ್ ಕಾರಣಸ್ಮೃತೇರಪಿ ಅಪ್ರಾಮಾಣ್ಯಂ ಯುಕ್ತಂ ಇತಿ ಅಭಿಪ್ರಾಯಃ. ಇನ್ನೂ ಒಂದು ಮಾತು ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಕಾರ್ಯಸ್ಮೃತಿ ಅನ್ನುವಂತಹದ್ದು, ಕಾರ್ಯವಾಗಿರ್ತಕ್ಕಂಥದ್ದು ಆ ಸ್ಮರಣ ಅನ್ನುವಂತಹದ್ದೇನು, ಸ್ಮರಣ ಅಂದ್ರೆ ಸ್ಮೃತಿ ಅನ್ನುವಂತಹದ್ದೇನದ ಅದು ಕಾರ್ಯಶ್ರುತೇ ಅಪ್ರಾಮಾಣ್ಯಾತ್. ಆ ಕಾರ್ಯಸ್ಮೃತಿ ಅನ್ನುವಂತಹದ್ದು ಅಪ್ರಮಾಣವಾಗಿರುವುದರಿಂದ, ಅದು ಅಪ್ರಮಾಣವಾಗಿರುವುದರಿಂದ ಕಾರಣ ಸ್ಮೃತಿಯರಪಿ ಅಪ್ರಾಮಾಣ್ಯಂ ಯುಕ್ತಂ, ಆ ಕಾರಣ ಸ್ಮೃತಿಯೂ ಕೂಡ ಅದು ಅಪ್ರಮಾಣವೇ ಅಂತ ಹೇಳಿ ನಮಗಿದು ಹೇಳ್ದಂಗ ಆಕೈತಿ ಅಂತ ಹೇಳ್ತಾರ ಅವರು. ಇಲ್ಲಿ ಕಾರ್ಯಸ್ಮರಣ ಅನ್ನುವಂತ ಕಾರ್ಯಸ್ಮೃತಿ ಅನ್ನುವಂತಹದ್ದು ಅಪ್ರಮಾಣ ಆಗುವುದರಿಂದ ಆ ಕಾರಣವಾಗಿರ್ತಕ್ಕಂಥ ಸ್ಮೃತಿಯೂ ಕೂಡ ಅದು ಅಪ್ರಮಾಣ ಅನ್ನುವಂತಹದ್ದು ಈ ಕಾರಣದಿಂದಲೂ ಹೊಂದಗಡೆ ಆಗ್ತದ. ಆದ್ದರಿಂದ ಇಲ್ಲಿ ಯಾವುದೇ ದೋಷ ಇಲ್ಲ ಅಂತ ಇತಿ ಅಭಿಪ್ರಾಯ. ತಸ್ಮಾತ್ ಅಪಿ ನ ಸ್ಮೃತ್ಯನವಕಾಶ ಪ್ರಸಂಗೋ ದೋಷಃ. ಆದ್ದರಿಂದ ಇಲ್ಲೇನು ಹೇಳಿದರು ಅಂತಂದ್ರೆ ಇಲ್ಲಿ ನಾವು ತರ್ಕವನ್ನ ಆಶ್ರಯಿಸಿ, ತರ್ಕ ಅಂದ್ರೆ ಅನೇಕ ಯುಕ್ತಿಗಳಿಂದ ಅಂತ, ನಾವು ಸಾಂಖ್ಯವಾದವನ್ನ ಸಾಧನಾ ಮಾಡ್ತೇವಂತಂದ್ರೂ ಕೂಡ ನಾವು ತರ್ಕವನ್ನು ಆಶ್ರಯಿಸಿ ಸಾಂಖ್ಯವಾದವನ್ನ ನಾವು ಸಾಧಿಸ್ತೇವೆ ಅಂತ ಹೇಳಿ ಹಿಂಗೆ ಹೇಳಿದ್ರು ಕೂಡ ಅದಕ್ಕೆ ಸೂತ್ರಕಾರ ಏನ್ ಹೇಳಿದ್ರು, ನ ವಿಲಕ್ಷಣತ್ವಾತ್ ತರ್ಕಾವಷ್ಟಂತು ನ ವಿಲಕ್ಷಣತ್ವಾತ್ ಇತ್ಯಾರಭ್ಯ ಉನ್ಮತಿಷ್ಯತಿ.
ಹ್ಮ್ ಆ ನ ವಿಲಕ್ಷಣತ್ವಾತ್ ಅನ್ನುವಂಥ ಸೂತ್ರದಿಂದ ಹ್ಮ್ ಅದನ್ನ ಖಂಡನ ಮಾಡ್ತಾ ಇದ್ದಾರೆ ಅಂತ. ಹ್ಮ್ ಇದು 2ನೇ ಅಧ್ಯಾಯ 1ನೇ ಪಾದ 4ನೇ ಸೂತ್ರದೊಳಗೆ. ಹ್ಮ್ ಇನ್ನು ಮುಂದೈತೆ ಸೂತ್ರ ಅದು. ಹೌದು. ನಾವು ತರ್ಕದಿಂದ ಹ್ಮ್ ಈ ಇದು ಶ್ರುತಿಯೊಳಗ ಅಂತೂ ಪ್ರತಿಪಾದನ ಆಗಿಲ್ಲ ಅಂತ ಹೇಳ್ತೀರಿ, ಒಪ್ಕೊಳ್ಳೋಣ. ಹ್ಮ್ ಆದ್ರೆ ನಾವು ಅನೇಕ ತರ್ಕ ಯುಕ್ತಿ ಇವುಗಳಿಂದಲೂ ಕೂಡ ಹ್ಮ್ ಈ ಯಾವುದು ಪ್ರಧಾನ ಅಥವಾ ಮಹತ್ತತ್ವ ಅನ್ನುವಂಥದ್ದನ್ನ ಹ್ಮ್ ಅವು ಇದಾವೆ ಅಂತ ಹೇಳಿ ನಾವು ಅದನ್ನು ಸಿದ್ಧ ಮಾಡ್ತೀವಿ ಅಂತ ಅವ ಹೊರಟ್ರೆ ಹ್ಮ್ ನ ವಿಲಕ್ಷಣತ್ವಾತ್ ಅನ್ನುವಂಥ ಒಂದು ಸೂತ್ರದಿಂದ ಅದನ್ನ ಉನ್ಮತಿಸ್ಯತಿ ಅಂತಂದ್ರೆ ಏನು, ಅದನ್ನ ಖಂಡನ ಮಾಡಿಬಿಡ್ತೀವಿ ಅಂತ. ಹ್ಮ್ ಅಂದ್ರೆ ತರ್ಕಸಿದ್ಧವಾದದ್ದನ್ನ ಹ್ಮ್ ಅದು ವೇದ ವಿರುದ್ಧ ಅಂತ ಹೇಳಿ ಹ್ಮ್ ತರ್ಕದಿಂದ ಸಿದ್ಧ ಮಾಡಬಹುದು, ಹ್ಮ್ ಆದ್ರೆ ಅದು ವೇದ ವಿರುದ್ಧ ಆಗಿತ್ತು ಅಂತಂದ್ರೆ ಹ್ಮ್ ಅದು ನಮಗೆ ಗ್ರಾಹ್ಯ ಅಲ್ಲ ಅಂತ. ಹೌದು. ಅದನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಹ್ಮ್ ನಮಗೆ ವೇದ ವಿಹಿತವಾಗಿರಬೇಕು, ಹ್ಮ್ ವೇದ ಪ್ರತಿಪಾದ್ಯವಾಗಿರಬೇಕು, ಹ್ಮ್ ಅದನ್ನ ಮಾತ್ರ ನಾವು ಒಪ್ಕೊಳ್ತೇವೆ. ಹ್ಮ್ ನಾವು ಎಷ್ಟೇ ತರ್ಕ ಯುಕ್ತಿಗಳಿಂದ ಅದನ್ನ ನಾವು ಸಿದ್ಧ ಮಾಡಿ ತೋರಿಸಿದ್ರು ಕೂಡ ಹ್ಮ್ ಅದು ವೇದ ವಿರುದ್ಧ ಆಗಿತ್ತು ಅಂತಂದ್ರೆ ಹ್ಮ್ ಅದು ಗ್ರಹಿಸಲಿಕ್ಕೆ ಯೋಗ್ಯವಲ್ಲ ಅಂತ. ಹ್ಮ್ ಅದಕ್ಕೆ ನ ವಿಲಕ್ಷಣತ್ವಾತ್ ಅನ್ನುವಂತ ಸೂತ್ರದೊಳಗೆ ಇತ್ಯಾರಭ್ಯ ಅಂತ ಹೇಳ್ತಾರೆ. ಹ್ಮ್ ಆ ಸೂತ್ರವನ್ನ ಪ್ರಾರಂಭ ಮಾಡಿ ಹ್ಮ್ ಮುಂದಿನ ಸೂತ್ರಗಳಲ್ಲಿ ಉನ್ಮತಿಸ್ಯತಿ ಅಂತ, ಹ್ಮ್ ಅಂದ್ರೆ ಅದನ್ನ ಖಂಡಿಸ್ತಾ ಇದ್ದೀವಿ ಅಂತ ಹೇಳಿ ಹ್ಮ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ತಮ್ಮ ಸಾಂಖ್ಯರು ತಮ್ಮ ವಾದವನ್ನ ಹ್ಮ್ ಅದು ತರ್ಕ ಅಂದ್ರೆ ಅನೇಕ ಯುಕ್ತಿಗಳಿಂದ ಅವ್ರು ಏನ್ ಮಾಡ್ತಾರ, ಹ್ಮ್ ತಮ್ಮ ಸಿದ್ಧಾಂತವನ್ನು ಸಾಧನ ಮಾಡಕ್ ಹೋಗ್ತಾರ ಅವರು. ಹೌದು. ಆದ್ರೆ ಆಚಾರ್ಯ ಏನ್ ಮಾಡ್ತಾರ, ಇಲ್ಲಿ ಆಚಾರ್ಯರು ನ ವಿಲಕ್ಷಣತ್ವಾತ್ ಅನ್ನುವಂತ ಸೂತ್ರದಿಂದ ಹ್ಮ್ ಅವರು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು, ಹ್ಮ್ ನೋಡಪ್ಪ ನಿಮ್ಮ ತರ್ಕದಿಂದ ಹ್ಮ್ ನೀವೇನು ಸಿದ್ಧ ಮಾಡಕ್ ಹೋಗ್ತಿರಲ್ಲ ಹ್ಮ್ ಅದು ವೇದ ವಿರುದ್ಧ ಆಗಿತ್ತು ಅಂತಂದ್ರೆ ಅದನ್ನ ಗ್ರಹಣ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಹ್ಮ್ ಮುಂದೆ ಅದನ್ನ ಪ್ರತಿಪಾದನೆ ಮಾಡೋರದಾರ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಮಹದಾದಿಗಳೇನದಾವು ಅಂತಂದ್ರೆ ಕಪಿಲರು ಹ್ಮ್ ಅವರು ಸರ್ವಜ್ಞರದಾರ. ಅವರು ಹೌದು. ಅವರು ಮಹದಾದಿಗಳನ್ನ ಅವು ಅತ್ಯಂತ ಅಪ್ರಸಿದ್ಧದಾವ. ಅವು ಹ್ಮ್ ಅತ್ಯಂತ ಅಪ್ರಸಿದ್ಧವಾಗಿರ್ತಕ್ಕಂಥ ಮಹದಾದಿಗಳನ್ನ ಕಪಿಲರು ಸರ್ವಜ್ಞರಾಗಿರುವುದರಿಂದ ಹ್ಮ್ ಅದನ್ನ ವೇದದಿಂದ ಕಂಡು ಹಿಡಿದು ತಮ್ಮ ಶಾಸ್ತ್ರಗಳಲ್ಲಿ ತಮ್ಮ ಸ್ಮೃತಿಗಳಲ್ಲಿ ಹ್ಮ್ ಸೇರಿಸಿದ್ದಾರ ಅಂತನ್ನುವಂತಹದ್ದು ಇದು ಕೂಡ ಹೊಂದುಗಡೆ ಆಗುವುದಿಲ್ಲ ಅಂತ. ಹ್ಮ್ ಅವರು ಬಹಳ ಸರ್ವಜ್ಞರಿದ್ದಾರೆ ಕಪಿಲರು. ಹ್ಮ್ ಆದ್ರಿಂದ ಅವರು ಅತ್ಯಂತ ಅಪ್ರಸಿದ್ಧವಾಗಿರ್ತಕ್ಕಂಥ ಏನು ಮಹದಾದಿಗಳದಾವಲ್ಲ, ಹ್ಮ್ ಮಹತ್ತು ಮೊದಲಾದವುಗಳು ಹ್ಮ್ ಅವು ಅಪ್ರಸಿದ್ಧದಾವು. ಹ್ಮ್ ಆದ್ರೂ ಕೂಡ ಕಪಿಲ ಮಹರ್ಷಿಗಳು ತಮ್ಮ ಸ್ಮೃತಿ ಗ್ರಂಥಗಳಲ್ಲಿ, ಹ್ಮ್ ತಮ್ಮ ತಂತ್ರ ಗ್ರಂಥ ಅಂತ ಏನದಲ್ಲ, ತಂತ್ರ ಅಂತ ಹೇಳ್ಕೊಂಡ್ ಬಂದಾರಲ್ಲ ಹಿಂದ್ರೆ, ಹೌದು. ಆ ಸ್ಮೃತಿ ಗ್ರಂಥಗಳಲ್ಲಿ ಹ್ಮ್ ಈ ಮಹದಾದಿಗಳನ್ನ ಕುರಿತು ಹ್ಮ್ ವೇದದಲ್ಲಿ ಅದನ್ನ ವೇದ ರಹಸ್ಯವನ್ನ ಅರಿತುಕೊಂಡು ವೇದೊಳಗೆ ಕಂಡು ಹಿಡ್ಕೊಂಡು ಹ್ಮ್ ಅದನ್ನ ಅವರು ತಮ್ಮ ಸ್ಮೃತಿ ಗ್ರಂಥದಲ್ಲಿ ಅದನ್ನ ಪ್ರತಿಪಾದನೆ ಮಾಡ್ತಾರೆ ಅಥವಾ ಅದನ್ನ ಅದರೊಳಗೆ ಸೇರಿಸಿದ್ದಾರೆ ಎನ್ನುವಂತಹದ್ದು ಕೂಡ ಇಲ್ಲಿ ಹ್ಮ್ ಇದು ಆಗುವುದಿಲ್ಲ ಅಂತ ಹೇಳಿ ಹ್ಮ್ ಹೇಳ್ಕೊಂಡು ಬಂದ್ರೆ. ಈಗ ಹ್ಮ್ ಇನ್ನ ಯೋಗ ಪ್ರತ್ಯುಕ್ತಧಿಕರಣ ಅಂತ ಹೇಳಿ ಹ್ಮ್ ಇದು 2ನೇ ಅಧಿಕರಣ. ಈಗ 1ನೇ ಅಧಿಕರಣ ಮುಗೀತ್ರಿ ಇವಾಗ. ಹ್ಮ್ ಇನ್ನ ಈ ಯೋಗ ಸ್ಮೃತಿ ಎನ್ನುವಂತಹದ್ದು ಏನದಲ್ಲ, ಇದು ಕೂಡ ವೇದ ವಿರುದ್ಧ ಅಂತ. ಹ್ಮ್ ನಾವು ಯೋಗವನ್ನ ಹ್ಮ್ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರಲ್ರಿ, ಹೌದು. ಇಲ್ಲಿ ಪತಂಜಲಿಕಾರ ಮತವನ್ನು ನಿರಾಕರಣೆ ಮಾಡ್ತಾರಂತ. ಹ್ಮ್ ಸಾಂಖ್ಯ ಮತವನ್ನ ಇಲ್ಲಿ ನಿರಾಕರಣೆ ಮಾಡ್ಕೊಂಡು ಬಂದ್ರು. ಹ್ಮ್ ಅದರಂತೆ ಇಲ್ಲಿ ಯೋಗ ಮತ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಪತಂಜಲಿಕಾರರು ಹೇಳಿರ್ತಕ್ಕಂಥ ಯಾವ ಯೋಗ ಮತ ಅನ್ನುವಂತಹದ್ದು ಹ್ಮ್ ಇದು ಕೂಡ ವೇದ ಬಾಹಿರ ಅಂತ. ಹ್ಮ್ ಇದು ವೇದ ವಿರುದ್ಧವಾಗಿರ್ತಕ್ಕಂಥ ವಿಚಾರವನ್ನೇ ಮಂಡನ ಮಾಡ್ತದೆ. ಹ್ಮ್ ಆದ್ದರಿಂದ ಅದನ್ನು ಕೂಡ ನಿರಾಕರಣೆ ಮಾಡ್ತಾರಂತ. ಹ್ಮ್ ಇದು ವೇದ ವಿರುದ್ಧವಾಗಿರ್ತಕ್ಕಂಥ ಯೋಗ ಸ್ಮೃತಿ ಅನ್ನುವಂತಹದ್ದು ಕೂಡ ಹ್ಮ್ ಇದು ಗ್ರಹಿಸ್ಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಹ್ಮ್ ಈ ಒಂದು ಅಧಿಕರಣದೊಳಗ ಹ್ಮ್ ಯೋಗ ಪ್ರತ್ಯುಕ್ತಧಿಕರಣ ಅಂತ. ಹ್ಮ್ ಈ ವೇದಾಂತ ಅನ್ನುವಂತಹದ್ದು ಏನದ ಹ್ಮ್ ಯೋಗ ಸ್ಮೃತಿಗೆ ವಿರುದ್ಧವಾಗಿರುವುದರಿಂದ ಹ್ಮ್ ಇದು ತ್ಯಾಜ್ಯ ಅಂತ ಹೇಳಿ ಅನ್ನುವಂಥದ್ದು ಸರಿಯಲ್ಲ ಅಂತ ಹೇಳ್ತಾರೆ. ಹ್ಮ್ ಈಗ ಯೋಗ ಸ್ಮೃತಿಕಾರ ಹೇಳಬಹುದು,
ಹ್ಮ್ ನಿಮ್ಮ ವೇದಾಂತ ನಮಗೆ ಭಾಳ ವಿರುದ್ಧ ಅದ, ಹ್ಮ್ ನಿಮ್ಮ ವೇದಾಂತವನ್ನು ಗ್ರಹಣ ಮಾಡುವುದು ಸರಿಯಲ್ಲ ಅಂತೇಳಿ ಹ್ಮ್ ಅಂದ್ರೆ ಅದಕ್ಕೆ ಈಗ ಅದ್ರ ಬಗ್ಗೆ ಹೇಳ್ತಾರ ಅವ್ರು. ಹ್ಮ್ ಏತೇನ ಯೋಗ ಪ್ರತ್ಯುಕ್ತ. ಹ್ಮ್ ಏತೇನ ಅಂತಂದ್ರೆ ಇದರಿಂದ ಅಂತ. ಹಿಂದೆ ಸಾಂಖ್ಯ ದರ್ಶನವನ್ನ ಅವರು ನಿರಾಕರಣೆ ಮಾಡ್ಕೊಂಡು ಬಂದ್ರು. ಹ್ಮ್ ಸಾಂಖ್ಯ ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥ ಹ್ಮ್ ಪ್ರಧಾನ ಮಹದಾದಿಗಳು ಹ್ಮ್ ಶ್ರುತಿಗಳಲ್ಲಿ ಹೇಳದೇ ಇರುವುದರಿಂದ ಹ್ಮ್ ಅವು ಗ್ರಾಹ್ಯವಲ್ಲ. ಹ್ಮ್ ಅಂದ್ರೆ ಪ್ರಧಾನಾದಿಗಳೇ ಜಗತ್ತಿಗೆ ಕಾರಣ ಅನ್ನುವಂತಹದ್ದು ಹ್ಮ್ ನೀವು ಸ್ಮೃತಿಯಲ್ಲಿ ಹೇಳ್ತಾ ಇದ್ದೀರಲ್ಲ, ಹ್ಮ್ ಅದು ವೇದ ವಿರುದ್ಧವಾಗಿರತಕ್ಕಂತಹದ್ದು. ಹ್ಮ್ ಯಾವುದೇ ಶ್ರುತಿಗಳಲ್ಲಿ ಅದನ್ನು ಹೇಳಿಲ್ಲ. ಹ್ಮ್ ಆದ್ದರಿಂದ ನಿಮ್ಮ ಮತ ಸರಿಯಲ್ಲ ಅಂತ ಹಿಂದೆ ಖಂಡನ ಮಾಡಿದರು. ಹ್ಮ್ ಈಗ ಅದರಿಂದ ಇಲ್ಲಿ ಯೋಗವನ್ನು ಕೂಡ ಇಲ್ಲಿ ಯೋಗ ಪ್ರತ್ಯುಕ್ತ, ಹ್ಮ್ ಆ ಯೋಗವನ್ನು ಕೂಡ ತಿರಸ್ಕಾರ ಮಾಡಿದಂತೆ ಆಯಿತು ಅಂತೇಳಿ ಹ್ಮ್ ಈ 3ನೇ ಸೂತ್ರದಲ್ಲಿ ಏತೇನ ಯೋಗ ಪ್ರತ್ಯುಕ್ತ ಅನ್ನುವಂತಹ ಸೂತ್ರದಲ್ಲಿ ಈಗ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಏತೇನ ಸಾಂಖ್ಯ ಸ್ಮೃತಿ ಪ್ರತ್ಯಾಖ್ಯಾತೆ ಖ್ಯಾನೇನ ಯೋಗ ಸ್ಮೃತಿರಪಿ ಪ್ರತ್ಯಾಖ್ಯಾತ ದ್ರಷ್ಟವ್ಯ. ಏತೇನ ಸಾಂಖ್ಯ ಸ್ಮೃತಿ ಪ್ರತ್ಯಾಖ್ಯಾನೇನ ಹ್ಮ್ ಅಂದ್ರೆ ಇಲ್ಲಿ ಸಾಂಖ್ಯ ಸ್ಮೃತಿ ಅನ್ನುವಂತಹದ್ದನ್ನ ನಾವು ಖಂಡನ ಮಾಡಿದ್ದರಿಂದ ಅಂತ. ಹ್ಮ್ ಇಲ್ಲಿ ಸಾಂಖ್ಯ ಸ್ಮೃತಿ ಅನ್ನುವಂತಹದ್ದು ಇದು ದೋಷದಿಂದ ಕೂಡಿಕೊಂಡದ್ದು. ಹ್ಮ್ ಯಾಕಂದ್ರೆ ಇದು ಶ್ರುತಿ ಪ್ರತಿಪಾದ್ಯವಲ್ಲ. ಹ್ಮ್ ಶ್ರುತಿಯೊಳಗ ಸಾಂಖ್ಯ ದರ್ಶನವನ್ನ ಎಲ್ಲಿಯೂ ಪ್ರತಿಪಾದನೆ ಮಾಡಿಲ್ಲ. ಹ್ಮ್ ಆದ್ದರಿಂದ ಈ ಸಾಂಖ್ಯ ಸ್ಮೃತಿ ಅನ್ನುವಂತಹದ್ದನ್ನ ಇಲ್ಲಿ ನಿರಾಕರಣೆ ಮಾಡಿದ್ರು. ಹ್ಮ್ ಏತೇನ ಅಂದ್ರೆ ಇದರಿಂದ ಅಂತ. ಅಂದ್ರೆ ಇಲ್ಲಿ ಸಾಂಖ್ಯ ಸ್ಮೃತಿ ನಿರಾಕರಣೆ ಮಾಡಿದ್ದರಿಂದ ಹ್ಮ್ ಯೋಗ ಸ್ಮೃತಿರಪಿ ಪ್ರತ್ಯಾಖ್ಯಾತ ದ್ರಷ್ಟವ್ಯ. ಹ್ಮ್ ಇಲ್ಲಿ ಯೋಗ ಸ್ಮೃತಿಯನ್ನು ಕೂಡ ಇಲ್ಲಿ ನಿರಾಕರಣೆ ಮಾಡಿದಂತೆ ಆಯಿತು ಅಂತ. ಅಲ್ಲ ನಾವು ಸಾಂಖ್ಯ ಸ್ಮೃತಿಯನ್ನು ನಿರಾಕರಣೆ ಮಾಡಿದ್ದರಿಂದ ಹ್ಮ್ ಯೋಗ ಸ್ಮೃತಿಯನ್ನೂ ಕೂಡ ನಾವು ನಿರಾಕರಣೆ ಮಾಡಿದಂತೆ ಆಯಿತು. ಇತಿ ಅತಿದಿಶತಿ. ಹ್ಮ್ ಹೀಗೆ ಒಂದು ಅತಿದೇಶವನ್ನ ಮಾಡಿರುತ್ತಾರೆ ಅಂತೇಳಿ ಹ್ಮ್ ತಿಳಿಸಿದರು. ತತ್ರಾಪಿ ಸ್ಮೃತಿ ಶ್ರುತಿ ವಿರೋಧೇನ ಪ್ರಧಾನಂ ಸ್ವತಂತ್ರಮೇವ ಕಾರಣಂ. ಹ್ಮ್ ತತ್ರಾಪಿ ಅಂದ್ರೆ ಅಲ್ಲಿಯೂ ಅಂತ. ಹ್ಮ್ ಅಲ್ಲಿ ಅಂದ್ರೆ ಇಲ್ಲಿ ಆ ಸ್ಮೃತಿಯೊಳಗ ಅಂತ. ಹ್ಮ್ ಯಾವುದು ಸಾಂಖ್ಯ ಸ್ಮೃತಿಯೊಳಗ. ಹ್ಮ್ ಸಾಂಖ್ಯರ ಸ್ಮೃತಿಯೊಳಗ ಹ್ಮ್ ಶ್ರುತಿ ವಿರೋಧೇನ ಪ್ರಧಾನಂ ಸ್ವತಂತ್ರಮೇವ ಕಾರಣಂ. ಹ್ಮ್ ಅವರು ಶ್ರುತಿಗೆ ವಿರೋಧವಾಗಿ ಪ್ರಧಾನವೇ ಸ್ವತಂತ್ರವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತಾರ ಅವರು. ಹ್ಮ್ ಅದು ಪ್ರಧಾನವೇ ಸ್ವತಂತ್ರವಾದ ಕಾರಣ ಅನ್ನುವಂತಹದ್ದನ್ನ ಹ್ಮ್ ಯಾವ ಶ್ರುತಿನೂ ಒಪ್ಪುವುದಿಲ್ಲ. ಹಾ ಅದು ಶ್ರುತಿ ವಿರುದ್ಧವಾಗಿರ್ತಕ್ಕಂಥದ್ದು. ಹ್ಮ್ ಶ್ರುತಿಗಳೆಲ್ಲವೂ ಬ್ರಹ್ಮವೇ ಕಾರಣ ಅಂತ ಹೇಳ್ತಾ ಇದ್ದಾವೆ. ಹಾ ಬ್ರಹ್ಮವೇ ಈ ಜಗತ್ತಿಗೆ ಕಾರಣ ಅಂತೇಳಿ ಎಲ್ಲಾ ಶ್ರುತಿಗಳು ಹೇಳ್ತಾ ಇದ್ದಾವೆ. ಹ್ಮ್ ಆದ್ರೆ ಇಲ್ಲಿ ಸಾಂಖ್ಯರು ರಚಿಸಿರ್ತಕ್ಕಂಥ ಏನು ಸ್ಮೃತಿ ಐತಲ್ಲ, ಹ್ಮ್ ಅದು ಅವ್ರು ಏನ್ ಹೇಳ್ತಾರ, ಪ್ರಧಾನವೇ ಸ್ವತಂತ್ರವಾಗಿ ಕಾರಣ ಅಂತ ಹೇಳ್ತಾರ. ಹ್ಮ್ ಯಾವುದು ಪ್ರಧಾನ ಅನ್ನುವಂಥದ್ದು ಸ್ವತಂತ್ರ ಕಾರಣವನ್ನೇ ಅಲ್ಲಿ ಅವರು ಕಲ್ಪನಾ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಅವ್ರು ಹೇಳಿರ್ತಕ್ಕಂಥ ವಿಚಾರ ಶ್ರುತಿಗೆ ವಿರುದ್ಧ ಅಂತದು. ಹೌದಾ ಶ್ರುತಿ ಅಂದ್ರೆ ಇಲ್ಲಿ ವೇದ, ಹ್ಮ್ ಅಪೌರುಷೇಯ, ಹಾ ಅದು ಪರಮಾತ್ಮನ ವಾಣಿ ಅದು. ಹ್ಮ್ ಯಾಕಂದ್ರೆ ನಾವು ವೇದಗಳನ್ನೇ ಒಪ್ತೀವಿ, ಅದೇ ಪ್ರಮಾಣ ಅಂತ ತಿಳ್ಕೊಳ್ತೀವಿ, ಹ್ಮ್ ಅದೇ ನಮಗ ಪ್ರಮಾಣ. ಹೌದಾ ತನ್ನ ಅನಾದಿ ಅವಿದ್ಯೆಯಂ ಕೆಡಿಸಿ ನಾಡೆ ಪರಮೋನ್ ಅದೇ ಇದರಲ್ಲಿ ಬರ್ತೈತಲ್ರಿ, ಹ್ಮ್ ತನ್ನ ಅನಾದಿ ಅವಿದ್ಯೆಂ ನಾಡಿ ಕೆಡಿಸಿ ಪರಮೋನ್ನತಿಯ ನೈದಿಸು ಕಾರಣಂ ವಿದ್ಯೆಗನ್ನೇ ಸೂಪನಿಷದರ್ಥ ಹ್ಮ್ ಅಂತೇಳಿ ಅಲ್ಲಿ ಉಪನಿಷತ್ತನ್ನು ಶಬ್ದಕ್ಕೆ ಅರ್ಥ ಬರೀತಾರ ಅವರು. ಹೌದು ಅನಾದಿ ಕಾಲದಿಂದ ಯಾವ ಅಜ್ಞಾನದ ಆವರಣ ಅನ್ನುವಂತಹದ್ದಾಗೈತಿ ಹ್ಮ್ ಅದನ್ನು ಚೆನ್ನಾಗಿ ನಾಶ ಮಾಡಿ ಅಂತ. ಹ್ಮ್ ಅಲ್ಲಿ ಆ ಅಜ್ಞಾನ ನಷ್ಟ ಆಗಿ ಹೋಯಿತು ಅಂತಂದ್ರೆ ಹ್ಮ್ ಅಲ್ಲಿ ಪರಮ ಪದವಿ ಯಾವುದು, ಪರಬ್ರಹ್ಮ ಸಾಕ್ಷಾತ್ಕಾರ ಅಂತ. ಹ್ಮ್ ಪರಮೋನ್ನತಿಯ ನೈದಿಸುವ ಕಾರಣಂ. ಹ್ಮ್ ಈ ಉಪನಿಷತ್ತು ಅಥವಾ ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಅನ್ನುವಂತಹದ್ದೇನಾದ ಹ್ಮ್ ನಮಗ ಪರಮೋನ್ನತಿ ಅಂದ್ರೆ ಮೋಕ್ಷಕ್ಕೆ ಸಾಧನ ಆಗೈತಿ ಅಂತ. ಹೌದು ನಮಗ ಮೋಕ್ಷವನ್ನೇ ತಂದು ಕೊಡ್ತದ. ಹ್ಮ್ ಅದಕ್ಕೆ ಶ್ರುತಿ ಅಂತ ಕರೀತಾರ. ಅದುವೇ ಇಲ್ಲಿ ಅಧ್ಯಾತ್ಮ ವಿದ್ಯೆ. ಹ್ಮ್ ಅದಕ್ಕೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಏನೆಲ್ಲ ನಾಮಗಳಿಂದ ಕರೀತಾ ಇದ್ದಾರ ಅಂತ. ಆದ್ದರಿಂದ ಇಲ್ಲಿ ಶ್ರುತಿಗೆ ವಿರುದ್ಧವಾಗಿರತಕ್ಕಂಥ ಈ ಪ್ರಧಾನ ಅನ್ನುವಂಥ ಯಾವ ಒಂದು ಸ್ವತಂತ್ರವಾಗಿರತಕ್ಕಂಥದ್ದು
ಹ್ಮ್ ಏನದಲ್ಲ ಹ್ಮ್ ಅದುವೇ ಇಲ್ಲಿ ಜಗತ್ತಿಗೆ ಕಾರಣ ಅಂತೇಳಿ ಹ್ಮ್ ಅವರು ಕಲ್ಪಿಸಿಕೊಂಡು ಬಂದಿದ್ದಾರೆ ಅವರು. ಹ್ಮ್ ಮಹದಾದೀನಿ ಚ ಕಾರ್ಯಾಣಿ ಅಲೋಕವೇದ ಪ್ರಸಿದ್ಧಾನಿ ಕಲ್ಪಂತೆ. ಹ್ಮ್ ಅಲೋಕ ವೇದ ಪ್ರಸಿದ್ಧಾನಿ ಅಂತಂದ್ರೆ ಏನು? ಅಲೋಕ ಅಂದ್ರೆ ಏನು? ಹ್ಮ್ ಲೋಕ ವೇದ ಪ್ರಸಿದ್ಧವಲ್ಲದೆ ಇರತಕ್ಕಂತಹದ್ದು ಅಂತ. ಹೌದು ಹ್ಮ್ ಲೋಕದಲ್ಲಿನೂ ಪ್ರಸಿದ್ಧ ಇಲ್ಲ, ಹ್ಮ್ ವೇದದಲ್ಲಿನೂ ಪ್ರಸಿದ್ಧ ಇಲ್ಲ ಅಂತ. ಹ್ಮ್ ಲೋಕ ವೇದ ಪ್ರಸಿದ್ಧವಲ್ಲದೆ ಇರತಕ್ಕಂತ ಹ್ಮ್ ಮಹದಾದೀನಿ ಚ ಕಾರ್ಯಾಣಿ. ಹ್ಮ್ ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಕಾರಣ, ಹ್ಮ್ ಮಹದಾದಿಗಳು ಕಾರ್ಯ ಅಂತ. ಹ್ಮ್ ಮಹತ್ವ ಅವ್ಯಕ್ತತ್ವ ಇವೆಲ್ಲ ಇವೇನದಾವು ಅಂತಂದ್ರೆ ಇವು ಕಾರ್ಯಗಳು ಅಂತ ತಿಳಿಸ್ಕೊಳ್ತಾವ. ಹ್ಮ್ ಕಾರಣ ಪ್ರಧಾನ ಅನ್ನುವಂತಹದ್ದು. ಹ್ಮ್ ಈ ಪ್ರಧಾನ ಆಗ್ಲಿ ಮಹದಾದಿಗಳಾಗ್ಲಿ ಹ್ಮ್ ಇವು ಲೋಕ ಪ್ರಸಿದ್ಧನೂ ಅಲ್ಲ, ಹ್ಮ್ ವೇದ ಪ್ರಸಿದ್ಧವೂ ಅಲ್ಲ ಅಂತ. ಹೌದು ವೇದಗಳಲ್ಲಿಯೂ ಕೂಡ ಇವನ್ನುಗಳು ನಿರೂಪಣೆ ಮಾಡ್ಕೊಂಡು ಬಂದಿಲ್ಲ. ಹ್ಮ್ ಲೋಕದಲ್ಲಿ ಆದ್ರೂ ಕೂಡ ಪ್ರಸಿದ್ಧ ಅದಾವೇನು? ಇದೆ. ಲೋಕದಲ್ಲಿ ಕೂಡ ಪ್ರಸಿದ್ಧ ಅನ್ನುವಂತಹದ್ದಿಲ್ಲ ಅಂತ. ಹ್ಮ್ ಇದನ್ನ ಇವ್ರು ಕಲ್ಪಿಸಿಕೊಂಡಿದ್ದಾರೆ ಅಂತ. ಹ್ಮ್ ಕಲ್ಪೆಂತೆ ಹ್ಮ್ ಯಾರು? ಈ ಸಾಂಖ್ಯರು ಅಂತ. ಹ್ಮ್ ಸಾಂಖ್ಯರು ತಮ್ಮ ಸ್ಮೃತಿ ಗ್ರಂಥಗಳಲ್ಲಿ ಇದನ್ನ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಅವರು ಶ್ರುತಿಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಧಾನವೇ ಸ್ವತಂತ್ರವಾದ ಜಗತ್ತಿಗೆ ಕಾರಣ ಅಂತ ಹೇಳಿ ಹ್ಮ್ ಹೇಳ್ತಾರ. ಮತ್ತಷ್ಟೇ ಅಲ್ಲ, ಲೋಕಗಳಲ್ಲಿ ಮತ್ತು ವೇದಗಳಲ್ಲಿ ಪ್ರಸಿದ್ಧವಾಗದೇ ಇರತಕ್ಕಂಥ ಮಹದಾದಿಗಳು ಕೂಡ ಕಾರ್ಯಗಳು ಅಂತೇಳಿ ಹ್ಮ್ ಅವರು ಕಲ್ಪಿಸಿಕೊಂಡಿದ್ದಾರೆ ಹೊರತು ಹ್ಮ್ ಅದು ವೇದದಲ್ಲಿ ಪ್ರತಿಪಾದ್ಯವಾದದ್ದಲ್ಲ. ವೇದಗಳು ಒಪ್ಪಂಗಿಲ್ಲ, ಹ್ಮ್ ಲೋಕದಲ್ಲಿ ಪ್ರಸಿದ್ಧನೂ ಕೂಡ ಇಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಹ್ಮ್ ಅಂದ್ರೆ ಸಾಂಖ್ಯ ಮತವನ್ನ ಇಲ್ಲಿ ನಿರಾಕರಣೆ ಮಾಡಿದ್ರು ಅಂತ ಅರ್ಥ. ಹೌದು ಇನ್ನ ಈ ಯೋಗ ಮತ ಅನ್ನುವಂತಹದ್ದು ಏನದಲ್ರಿ, ಹ್ಮ್ ನಾನು ಏವಂ ಸತಿ ಸಮಾನ ನ್ಯಾಯತ್ವಾತ್ ಪೂರ್ವೇಣೈವ ಏತತ್ ಗತಂ. ಹ್ಮ್ ಇಲ್ಲಿ ಒಂದು ಆಕ್ಷೇಪ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ಹ್ಮ್ ನಾನು ಅಂತ ಬಂದ್ರೆ ಇಲ್ಲಿ ಆಕ್ಷೇಪ ಅಂತಾನೆ ತಿಳ್ಕೊಳ್ಬೇಕು ನಾವು. ಹ್ಮ್ ಇಲ್ಲಿ ಸಮಾನ ನ್ಯಾಯತ್ವಾತ್, ಹ್ಮ್ ಸಮಾನ ನ್ಯಾಯ ಅಂದ್ರೆ ಎರಡಕ್ಕೂ ಅಂದ್ರೆ ಇಲ್ಲಿ ಯೋಗ ಹ್ಮ್ ಮತ್ತು ಸಾಂಖ್ಯ ಹ್ಮ್ ಇವು ಎರಡಕ್ಕೂ ಸಮಾನವಾಗಿರ್ತಕ್ಕಂತ ಒಂದು ಯುಕ್ತಿ ಅನ್ನುವಂತಹದ್ದಿರುವುದರಿಂದ ಅಂತ. ಹ್ಮ್ ಈ ಎರಡಕ್ಕೂ ಕೂಡ ಇದಕ್ಕೂ ಸಮಾನವಾಗಿರ್ತಕ್ಕಂತ ಯುಕ್ತಿ ಅನ್ನುವಂತಹದ್ದಿರುವುದರಿಂದ ಹ್ಮ್ ಅದು ಹಿಂದಿನ ಅಧಿಕರಣದೊಳಗ ಹ್ಮ್ ಅಲ್ಲಿ ಸಾಂಖ್ಯ ಮತವನ್ನು ಖಂಡನ ಮಾಡ್ಕೊಂಡು ಬಂದಾರಲ್ರಿ. ಹ್ಮ್ ಪೂರ್ವೇಣೈವ ಏತತ್ ಗತಂ ಹ್ಮ್ ಸಾಮಾನ್ಯತ್ವಾತ್ ಅಂದ್ರೆ ಸಮಾನವಾಗಿರತಕ್ಕಂತ ಒಂದು ಯುಕ್ತಿ ಅನ್ನುವಂತಹದ್ದಿರುವುದರಿಂದ ಇಲ್ಲಿ ಯೋಗ ಮತಕ್ಕಾಗಲಿ ಸಾಂಖ್ಯ ಮತಕ್ಕಾಗಲಿ ಎರಡಕ್ಕೂ ಕೂಡ ಸಮಾನವಾಗಿರತಕ್ಕಂತ ಯುಕ್ತಿಗಳಿರುವುದರಿಂದ ಹ್ಮ್ ಆ ಹಿಂದಿನ ಅಧಿಕರಣದೊಳಗನ ಏನ್ ಮಾಡ್ಕೊಂಡು ಬಂದ್ರ ಅವರು ಇದನ್ನ ನಿರಾಕರಣೆ ಮಾಡದಂತೆ ಆಯ್ತು ಅಂತ. ಯಾವುದು ಯೋಗವನ್ನು ಕೂಡ ನಿರಾಕರಣೆ ಮಾಡಿದಂತೆನೆ ಹಿಂದಿನ ಅಧಿಕರಣದೊಳಗೆ ಆಗಿ ಹೋಗ್ಬಿಟ್ಟೈತೆ. ಅದನ್ನ ಮತ್ತ್ಯಾಕೆ ನೀವು ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಆಕ್ಷೇಪ. ಮತ್ತ್ಯಾಕೆ ಇದನ್ನ ಈ ಯೋಗವನ್ನ ನೀವು ಖಂಡನ ಮಾಡಕ್ ಹೋಗ್ತಾ ಇದ್ದೀರಿ? ಯಾಕಂದ್ರೆ ಎರಡು ಮತಗಳಲ್ಲಿ ಸಮಾನವಾದ ಯುಕ್ತಿಗಳದಾವು. ಸಾಂಖ್ಯ ಮತ ಮತ್ತು ಯೋಗ ಮತ ಅನ್ನುವಂತಹದ್ದೇನದಾವಲ್ಲ, ಇವು ಎರಡೂ ಮತಗಳಲ್ಲಿ ಸಮಾನವಾಗಿರ್ತಕ್ಕಂಥ ಯುಕ್ತಿಗಳಿರುವುದರಿಂದ ಇಲ್ಲಿ ಸಾಂಖ್ಯ ಮತವನ್ನ ಖಂಡನ ಮಾಡಿದ್ದರಿಂದ ಯೋಗ ಮತವನ್ನ ಖಂಡಿಸಿದಂತೆ ಆಯಿತು. ಮತ್ತೆ ಯಾಕೆ ಇಲ್ಲಿ ಯೋಗ ಮತದ ಬಗ್ಗೆ ಇಲ್ಲಿ ಹೇಳಿಕ್ ಹೊರಟಿದ್ದೀರಿ ಅಂತ, ಮತ್ತೆ ಯಾಕೆ ಅತಿದೇಶ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರ. ಅತಿದೇಶ ಅಂದ್ರೆ ಮತ್ತೆ ಯಾಕೆ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಇಲ್ಲಿ. ಕಿಮರ್ಥಂ ಪುನರತಿದಿಶ್ಯತೆ ಅಂದ್ರೆ ಯಾವ ಕಾರಣಕ್ಕಾಗಿ ಪುನಃ ಅದನ್ನ ಅತಿದೇಶ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕ ಆಚಾರ್ಯ ಉತ್ತರ ಕೊಡ್ತಾರ. ಅಸ್ತಿ ಅತ್ರ ಅಭ್ಯಧಿಕ ಆಶಂಕಾ. ಇಲ್ಲಪ್ಪ, ಇಲ್ಲಿ ಒಂದು ಹೆಚ್ಚಿನ ಒಂದು ಆಕ್ಷೇಪ ಅನ್ನುವಂತಹದ್ದು ಇಲ್ಲಿ, ನಮಗ್ ಸಂಶಯ ಅನ್ನುವಂತಹದ್ದಲ್ಲಿ. ಆಶಂಕೆ ಅಂತಂದ್ರೆ ಇಲ್ಲಿ ಸಂಶಯ ಅಂತ, ಒಂದು ಆಕ್ಷೇಪ ಅನ್ನುವಂತಹದ್ದು ಒಂದು ಹೆಚ್ಚಿಂದು, ಅದಕ್ಕಿಂತ ಹೆಚ್ಚಿಂದು ಅಂತಿದು. ಸಾಂಖ್ಯಕ್ಕಿಂತಲೂ ಹೆಚ್ಚಿನ ಒಂದು ಆಶಂಕೆ ಅನ್ನುವಂತಹದ್ದು ಅದು ಅಂತ ಹೇಳ್ತಾರ ಅವರು. ಅಸ್ತಿ ಅತ್ರ ಅಭ್ಯಧಿಕ ಆಶಂಕಾ. ಅಭ್ಯಧಿಕ ಅಂದ್ರೆ ಅಧಿಕವಾಗಿರ್ತದೆ, ಹೆಚ್ಚಿಂದು ಅಂತ. ಇಲ್ಲಿ ಹೆಚ್ಚಿನ ಒಂದು ಆಕ್ಷೇಪ ಅನ್ನುವಂತಹದ್ದು ಇಲ್ಲಿ ಇದೆ ಅಂತ. ಸಮ್ಯಕ್ ದರ್ಶನಾಭ್ಯುಪಾಯೋ ಹಿ ಯೋಗೋ ವೇದೇ ವಿಹಿತಃ. ನೋಡಿ, ಇಲ್ಲಿ ಸಮ್ಯಕ್ ದರ್ಶನ ಅಭ್ಯುಪಾಯ.
ಅಂದ್ರೆ ಇಲ್ಲಿ ಸಮ್ಯಕ್ ದರ್ಶನ ಅಂದ್ರೆ ಯಥಾರ್ಥವಾದ ಜ್ಞಾನ ಅಂತ. ಹ್ಮ್ ಈಗ ನಮಗ ಪರಮಾತ್ಮನ ಯಥಾರ್ಥವಾದ ದರ್ಶನ ನಮಗೆ ಆಗಬೇಕಾಗ್ಯದ. ಹ್ಮ್ ನಾವು ಇಲ್ಲಿ ನಿತ್ಯವಾದ ಮೋಕ್ಷ ಮುಕ್ತಿಯನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಹ್ಮ್ ನಮ್ಗೆ ಯಥಾರ್ಥವಾದ ಜ್ಞಾನ ಆಗಬೇಕು. ಹ್ಮ್ ಯಥಾರ್ಥ ಜ್ಞಾನ ಅಂತಂದ್ರೆ ಹ್ಮ್ ಈಗ ಹಗ್ಗವನ್ನ ನೋಡಿ ಹ್ಮ್ ಹಗ್ಗ ಅಂತ ತಿಳ್ಕೊಂಡ್ರ ಇದು ಯಥಾರ್ಥ ಜ್ಞಾನ. ಹೌದು. ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂಡೇವಂತಂದ್ರೆ ಹ್ಮ್ ಇದು ಅಯಥಾರ್ಥ ಜ್ಞಾನ ಅಂತ. ಹ್ಮ್ ಹಂಗ ಇಲ್ಲಿ ಸಮ್ಯಕ್ ದರ್ಶನಾಭ್ಯುಪಾಯೋ, ಹ್ಮ್ ಸಮ್ಯಕ್ ದರ್ಶನ ಯಥಾರ್ಥವಾದ ದರ್ಶನ ಅಂತ. ಹ್ಮ್ ಅಂದ್ರೆ ಪರಮಾತ್ಮನ ಒಂದು ಸಾಕ್ಷಾತ್ಕಾರ, ಅವನ ದರ್ಶನ ಮಾಡಿಕೊಂಡು ಹ್ಮ್ ನಾವು ಮುಕ್ತರಾಗಬೇಕಾಗ್ಯದ. ಹ್ಮ್ ಅದಕ್ಕೆ ಅವ್ರಂತಾರೆ ಇಲ್ಲಿ ಈ ಯೋಗೋ ವೇದೇ ವಿಹಿತ ಹ್ಮ್ ಸಮ್ಯಕ್ ದರ್ಶನ ಉಪಾಯೋ. ಹ್ಮ್ ಇಲ್ಲಿ ಪರಮಾತ್ಮನ ಯಥಾರ್ಥ ದರ್ಶನ ಆಗಬೇಕಾಗಿತ್ತು, ಅದಕ್ಕೊಂದು ಉಪಾಯ ಬೇಕಲ್ಲ, ಅದಕ್ಕೊಂದು ಹೌದು. ಸಾಧನ ಬೇಕಲ್ರಿ ಇವಾಗ. ಹ್ಮ್ ಈ ಯೋಗೋ ವೇದೇ ವಿಹಿತ, ಹ್ಮ್ ವೇದದಲ್ಲಿ ಯೋಗ ಅನ್ನುವಂತಹದ್ದನ್ನ ಅಲ್ಲಿ ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ನಮಗ ಸಮ್ಯಕ್ ದರ್ಶನ ಆಗ್ಬೇಕಾಗ್ಯದ ಅಂದ್ರೆ ಮೋಕ್ಷವನ್ನ ಹೊಂದಬೇಕಾಗೈತಿ ನಾವು. ಹ್ಮ್ ಆ ಮೋಕ್ಷವನ್ನ ಹೊಂದಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಉಪಾಯವಾಗಿ ಯೋಗವನ್ನ ವೇದದಲ್ಲಿ ವಿಧಿಸಿದ್ದಾರೆ ಅಂತ. ಹ್ಮ್ ವೇದಗಳಲ್ಲಿ ಯೋಗವನ್ನ ಹೇಳಿದಾರಲ್ಲಿ. ಹ್ಮ್ ಎದ್ರ ಸಲುವಾಗಿ? ಸಮ್ಯಕ್ ದರ್ಶನ ಸಲುವಾಗಿ ಅಂತ. ಹ್ಮ್ ಅಂದ್ರೆ ಪರಮಾತ್ಮನ ಯಥಾರ್ಥ ದರ್ಶನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಹ್ಮ್ ವೇದಗಳಲ್ಲಿ ಯೋಗವನ್ನ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಅಂದ್ರೆ ಯೋಗದ ವಿಧಾನ ಅನ್ನುವಂತಹದ್ದು ಅದ ಅಂತ ಹೇಳಿ ಹ್ಮ್ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಅದೇನು ಅಂತಂದ್ರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಹ್ಮ್ ನೋಡಿ, ಚಾಂದೋಗ್ಯ ಉಪನಿಷತ್ನಲ್ಲಿ ಹ್ಮ್ ಆ ಮೈತ್ರಾದೇವಿಯನ್ನ ಕುರಿತು ಯಾಜ್ಞವಲ್ಕ್ಯರು ಏನ್ ಹೇಳಿದ್ರು ಅಂತಂದ್ರೆ ಹ್ಮ್ ನವ ಅರೆ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ. ಹ್ಮ್ ನೋಡು, ನೀನು ಆತ್ಮನ ದರ್ಶನವನ್ನ ಮಾಡಿಕೊಳ್ಬೇಕು. ಹ್ಮ್ ಅದಕ್ಕಾಗಿ ನೀನು ಶ್ರವಣವನ್ನು ಮಾಡಬೇಕು, ಹ್ಮ್ ಮನನವನ್ನು ಮಾಡಬೇಕು, ಹ್ಮ್ ನಿಧಿಧ್ಯಾಸನವನ್ನ ಮಾಡಬೇಕು. ಹ್ಮ್ ನೋಡಿ, ಶ್ರೋತವ್ಯ ಮತ್ತು ನಿಧಿಧ್ಯಾಸಿತವ್ಯ. ಹ್ಮ್ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ಕೊಂಡು ಬಂದದ, ಹ್ಮ್ ಅಲ್ಲಿ ಯೋಗವನ್ನ ಹೇಳ್ಕೊಂಡು ಬಂದೈತಿ ಅಂತ ಹೇಳ್ತಾರ ಅವರು. ಹೌದು. ಶ್ರೋತವ್ಯ ಒಂದು ನಿಧಿಧ್ಯಾಸಿತವ್ಯ ಇತಿ. ಹ್ಮ್ ಈ ರೀತಿಯಾಗಿ ಅಲ್ಲಿ ಯೋಗದೊಳಗ ಈ ಒಂದು ಸಮ್ಯಕ್ ದರ್ಶನದಕ್ಕ ಉಪಾಯವಾಗಿ ಹ್ಮ್ ವೇದ ಅನ್ನುವಂತಹದ್ದಲ್ಲಿ ವಿಧಾನ ಮಾಡ್ಕೊಂಡು ಬಂದದ. ಹ್ಮ್ ಅಂದ್ರೆ ವೇದದಲ್ಲಿ ಯೋಗದ ಒಂದು ವಿಧಿ ಇದೆ ಅಂತ. ಹ್ಮ್ ಇಲ್ಲಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತೇಳಿ ಹ್ಮ್ ಅಲ್ಲಿ ಯೋಗವನ್ನ ಹೇಳಿದಾರ ಅವರು ಅಂತ ಹ್ಮ್ ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಆಮೇಲೆ ಮತ್ತೆ ತ್ರನ್ನುತಂ ಸ್ಥಾಪ್ಯ ಸಮಂ ಶರೀರಂ. ಹ್ಮ್ ಅದು ಮೇಲಿಂದ ಬೃಹದಾರಣ್ಯಕೋಪನಿಷತ್ತು ಅದು ಹ್ಮ್ ಹೌದು. ಯಾಜ್ಞವಲ್ಕ್ಯರ ಕುರಿತು ಉಪದೇಶ ಮಾಡಿರ್ತಕ್ಕಂಥ ಪ್ರಸಂಗ ಅದು. ಹ್ಮ್ ಈಗ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಏನ್ ಹೇಳ್ತಾರ, ಹ್ಮ್ ತ್ರನ್ನುತಂ ಸ್ಥಾಪ್ಯ ಸಮಂ ಶರೀರಂ. ಹ್ಮ್ ಅಂದ್ರೆ ನಾವು ಯೋಗ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಈ ಶರೀರವನ್ನ ಬಹಳ ನೀಟಾಗಿ ಇಡಬೇಕಂತ್ರಿ. ಇದನ್ನ ಹ್ಮ್ ನಾವು ಬಗ್ಗಿ ಕುಂಡ್ರಬಾರದು. ಹ್ಮ್ ಅಂದ್ರೆ ಶರೀರದ 3 ಭಾಗಗಳೇನದಾವು, ಹ್ಮ್ ನಮ್ಮ ತಲೆಯಾಗಲಿ, ಹಿಂದಿನ ಬೆನ್ನಿನ ಭಾಗ ಆಗಲಿ, ಪೃಷ್ಠಭಾಗ ಆಗಲಿ, ಈ 3 ಭಾಗಗಳು ಶರೀರ ಅನ್ನುವಂಥದ್ದನ್ನ 3 ಭಾಗಗಳು ಹ್ಮ್ ಒಂದೇ ಉನ್ನತವಾಗಿರುವಂತೆ ಸಮನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಹ್ಮ್ ಆ ಗ್ರಂಥ ಭಾಗದಲ್ಲಿ ಅಲ್ಲಿ ಆಸನವನ್ನ ಹಾಕುವುದು ಅವೆಲ್ಲವನ್ನ ಕಲ್ಪಿಸಿಕೊಂಡು ಹೇಳಿದಾರಂತ. ಹ್ಮ್ ಅದನ್ನು ವಿವರವಾಗಿ ಆ ಯೋಗವನ್ನ ವಿಧಿಸಿರುವಂತಹದ್ದು ಹ್ಮ್ ನಮಗೆ ಶ್ವೇತಾಶ್ವೇತ ಉಪನಿಷತ್ತಿನಲ್ಲಿ ಕಂಡು ಬರ್ತದೆ. ಹ್ಮ್ ಅಂದ್ರೆ ಅಲ್ಲಿ ಯೋಗವನ್ನೇ ಹೇಳಿದಾರಂತ ಹೇಳ್ತಾರ ಅವರು. ಹ್ಮ್ ಶ್ವೇತಾಶ್ವತ ಉಪನಿಷತ್ನೊಳಗ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ, ಹ್ಮ್ ನೋಡಪ್ಪ, ಈ ಒಂದು ಉಪನಿಷತ್ನೊಳಗ ಶ್ವೇತಾಶ್ವತ ಉಪನಿಷತ್ನಲ್ಲಿ ಏನ್ ಹೇಳ್ಕೊಂಡು ಬಂದ್ರು, ಹ್ಮ್ ಈ ನಮ್ಮ ಒಂದು ಶರೀರ ಅನ್ನುವಂತಹದ್ದನ್ನ ಹ್ಮ್ ಈ ಶರೀರ 3 ಭಾಗಗಳು ಅಂತ ಹೇಳ್ತಾರ ಅವರು. ಹ್ಮ್ ಅಂದ್ರೆ ಒಂದೇ ಉನ್ನತವಾಗಿರುವಂತೆ ಸಮಾನವಾಗಿ ಇಟ್ಕೊಳ್ಬೇಕು ಅಂತೇಳಿ ಹ್ಮ್ ಆ ಒಂದು ಗ್ರಂಥದೊಳಗ ಅಲ್ಲಿ ಆಸನ ಹೆಂಗ್ ಹಾಕಬೇಕು, ಪದ್ಮಾಸನ, ಹ್ಮ್ ಸುಖಾಸನ, ಅನೇಕ ಆಸನಗಳದಾವಲ್ರಿ ಅವು. ಹೌದು. ಅಲ್ಲಿ ಅದನ್ನ ಆಸನ ಹಾಕೊಂಡೇ ಹ್ಮ್ ಶರೀರವನ್ನ ನೇರವಾಗಿ ಇಟ್ಕೊಳ್ಬೇಕು ಅಂತ ಅದನ್ನ. ಹ್ಮ್ ಮತ್ತೆ ಅಲ್ಲಿ ಅದು ಯೋಗದಲ್ಲೇ ಬರ್ತೈತಲ್ಲ ಈ ವಿಷಯ ಎಲ್ಲಾರಿದು. ಹೌದು.
ಮತ್ತೆ ಇದನ್ನ ಶ್ರುತಿಯೊಳಗೆ ಹೇಳಿದ್ದಾರಲ್ಲ ಹ್ಮ್ ಅಂಥೇಳಿ ಈ ಪ್ರಕಾರವಾಗಿ ವಿವರವಾಗಿ ಯೋಗವನ್ನು ವಿಧಿಸೈತೆ ಅಂತೇಳಿ ಹ್ಮ್ ನಮಗೂ ಕಠೋಪನಿಷತ್ ಇದು ಶ್ವೇತಾಶ್ವೋಪನಿಷತ್ನಲ್ಲಿ ಹ್ಮ್ ಉಪದೇಶ ಮಾಡಿದ್ದು ಕಂಡು ಬರ್ತದ ಅಂತ. ಹ್ಮ್ ಇತ್ಯಾದಿನ ಆಶನಾದಿ ಕಲ್ಪನಾ ಪುರಸ್ಸರಂ ಹ್ಮ್ ಇಲ್ಲಿ ತ್ರ್ಯನ್ನುತಂ ಸ್ಥಾಪ್ಯ ಸಮಂ ಶರೀರಂ ಅನ್ನುವಂತ ಈ ಶ್ವೇತಾಶ್ವತ ಉಪನಿಷತ್ ಅನ್ನುವಂತಹದ್ದು ಹ್ಮ್ ನಮ್ಮ ಶರೀರದ ಮೂರು ಭಾಗಗಳನ್ನ ನೇರವಾಗಿ ನೆಟ್ಟಗೆ ಹ್ಮ್ ಅಲ್ಲಿ ಇಡಬೇಕು ಅಂತ ಈ ಶರೀರವನ್ನ ಸಮನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಉನ್ನತವಾಗಿರುವಂತೆ ಹ್ಮ್ ಈ ಶರೀರವನ್ನ ಮೂರು ಭಾಗಗಳು ಹ್ಮ್ ಇಟ್ಟುಕೊಳ್ಬೇಕು ಅಂತ ಈ ರೀತಿಯಾಗಿ ಆ ಒಂದು ಆಸನವೇ ಮೊದಲಾಗಿರ್ತಕ್ಕಂಥದ್ದನ್ನ ಕಲ್ಪಿಸಿಕೊಳ್ಳುವುದರ ಮೂಲಕವಾಗಿ ಹ್ಮ್ ಅಲ್ಲಿ ಬಹಳಷ್ಟು ಯೋಗದ ವಿಚಾರವನ್ನ ಹ್ಮ್ ಶ್ರುತಿಯಲ್ಲಿ ವಿಧಾನ ಮಾಡಿರ್ತಕ್ಕಂಥದ್ದು ನಮಗ ಹ್ಮ್ ಕಾಣ್ತಾ ಇದ್ದೀವಿ ಅಂತ. ದೃಶ್ಯತೆ ಅಂದ್ರೆ ಕಾಣ್ತಾ ಇದ್ದೀವಿ ಅಂತ. ಹ್ಮ್ ಆಸನಾದಿ ಕಲ್ಪನಾ ಪುರಸ್ಸರಂ ಬಹು ಪ್ರಪಂಚಂ ಯೋಗ ವಿಧಾನಂ ಶ್ವೇತಾಶ್ವೇತರ ಉಪನಿಷದಿ ದೃಶ್ಯತೆ. ಇಲ್ಲಿ ಶ್ವೇತಾಶ್ವೇತರ ಅನ್ನುವಂತ ಉಪನಿಷತ್ತಿನಲ್ಲಿ ಇಲ್ಲಿ ಆಸನಾದಿಗಳನ್ನ ಕಲ್ಪನಾ ಮಾಡೋದ್ರ ಮೂಲಕವಾಗಿ ಹ್ಮ್ ಮತ್ತೆ ನಮ್ಮ ಶರೀರಕ್ಕೆ ಆಸನ ಹಾಕ್ಬೇಕಲ್ಲ. ನಮ್ಮ ಶರೀರ ಅನ್ನುವಂಥದ್ದು ಅಲ್ಲಿ ಪದ್ಮಾಸನವನ್ನ ಹಾಕ್ತೇವಿ, ಅವಾಗ ಶರೀರ ನಮ್ದು ನೇರವಾಗಿರ್ಬೇಕಲ್ಲಿ ಹ್ಮ್ ಅಂಥೇಳಿ ಈ ರೀತಿಯಾಗಿ ಅಲ್ಲಿ ಬಹು ಪ್ರಪಂಚಂ ಅಂದ್ರೆ ಬಹಳ ವಿವರಣೆಯಿಂದ ಅಂತ ಬಹಳಷ್ಟು ವಿವರಣೆಯಿಂದ ಹ್ಮ್ ಅಲ್ಲಿ ಯೋಗವನ್ನು ವಿಧಿಸಿರ್ತಕ್ಕಂಥದ್ದು ಹ್ಮ್ ಯೋಗ ವಿಧಾನಂ ಶ್ವೇತಾಶ್ವೇತ ಉಪನಿಷದಿ ದೃಶ್ಯತೆ ಅಂತ. ಹ್ಮ್ ಈ ಶ್ವೇತಾಶ್ವೇತ ಉಪನಿಷತ್ನಲ್ಲಿ ನಾವಿದನ್ನ ಕಾಣ್ತಾ ಇದ್ದೀವಿ ಅಂಥೇಳಿ ಹಿಂಗ ಶ್ರುತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಅವರು. ಹೌದು ಯೋಗ ಶಾಸ್ತ್ರ ಅನ್ನುವಂತಹದ್ದು ಹ್ಮ್ ಶ್ರುತಿಗಳಲ್ಲಿಯೂ ಕೂಡ ಬೋಧ ಮಾಡ್ಕೊಂಡು ಬಂದಿದ್ದಾರಲ್ಲ ಹ್ಮ್ ಅಂತ ಇಲ್ಲಿ ಅದೊಂದು. ಮತ್ತೆ ಯೋಗದ ಬಗ್ಗೆ ಯಾಕೆ ಹೇಳ್ತಾರೆ, ಹಿಂದೆ ಸಾಂಖ್ಯ ಸ್ಮೃತಿಯನ್ನ ನಿರಾಕರಣೆ ಮಾಡಿದ್ರಿಂದ ಯೋಗ ಸ್ಮೃತಿಯನ್ನು ಕೂಡ ನಿರಾಕರಣೆ ಮಾಡಿದಂತೆ ಆಯ್ತಲ್ಲ. ಹ್ಮ್ ಮತ್ತೆ ಇದನ್ನ ನೀವು ಯೋಗವನ್ನ ಇದನ್ನ ಈಗ ಮತ್ತೆ ಪುನಃ ಯಾಕೆ ನೀವು ನಿರಾಕರಣೆ ಮಾಡ್ತಾ ಇದ್ದೀರಿ, ಸಮಾನವಾದ ಯುಕ್ತಿಗಳು ಎರಡರಲ್ಲಿ ಅದಾವಲ್ಲ ಅಂತ ಹೇಳಿ ಹಿಂಗಂದಿದ್ದಾದ್ರೆ ಇಲ್ಲಪ್ಪ, ಇಲ್ಲೊಂದು ಹೆಚ್ಚಿನ ಒಂದು ಆಕ್ಷೇಪ ಅದಿಲ್ಲಿ ಯೋಗದ ವಿಚಾರವಾಗಿ ಹೆಚ್ಚಿನ ಆಕ್ಷೇಪ ಏನು ಅಂತಂದ್ರೆ ಇಲ್ಲಿ ಶ್ರುತಿಗಳಲ್ಲಿ ಯೋಗದ ವಿಚಾರವನ್ನು ಹೇಳ್ಕೊಂಡು ಬಂದಾರ. ಶ್ರೋತವ್ಯೋ ಮಂತ ನಿಧಿಧ್ಯಾಸಿತವ್ಯ ಅನ್ನುವಂತ ಉದಾಹರಣೆಕೋಪನಿಷತ್ನಲ್ಲಿ ಇಲ್ಲಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತೇಳಿ ಆ ಸಮ್ಯಕ್ ದರ್ಶನಕ್ಕೆ ಉಪಾಯವಾಗಿ ಹೇಳಿದಾರ. ಅಲ್ಲಿ ಯೋಗವನ್ನು ಹೇಳಿದ್ದಾರೆ ಅಂತ. ಅಷ್ಟೇ ಅಲ್ಲ, ಶ್ವೇತಾಶ್ವೇತರ ಉಪನಿಷತ್ನಲ್ಲಿ ಈ ನಮ್ಮ ಶರೀರ ಅನ್ನುವಂತಹದ್ದನ್ನ ಅಲ್ಲಿ ಆಸನಾದಿಗಳನ್ನ ಕಲ್ಪನಾ ಮಾಡೋದ್ರ ಮೂಲಕವಾಗಿ ಅದು ಬಹಳಷ್ಟು ಅಂದ್ರೆ ನಮ್ಮ ಶರೀರ ತ್ರ್ಯನ್ನತಂ ಸ್ಥಾಪ್ಯ ಸಮಂ ಶರೀರಂ, ಈ ಶರೀರ ಅನ್ನುವಂತಹದ್ದನ್ನ ಇಲ್ಲಿ ಮೂರು ಭಾಗಗಳು ಒಂದೇ ಉನ್ನತವಾಗಿರುವಂತೆ ಸಮಾನ ಇಟ್ಕೊಳ್ಬೇಕು ಅಂತ ಹೇಳಿ ಹಿಂಗ ಶ್ವೇತಾಶ್ವೇತರ ಉಪನಿಷತ್ನಲ್ಲಿ ಅಲ್ಲಿ ಆಸನವನ್ನ ಹಾಕುವುದರ ಮೂಲಕವಾಗಿ ಬಹಳಷ್ಟು ವಿಸ್ತಾರವಾಗಿ ಆ ಯೋಗವನ್ನ ವಿಧಿಸಿರ್ತಕ್ಕಂಥದ್ದು ನಮಗ ಕಂಡು ಬರ್ತಾ ಇದೆ. ಲಿಂಗಾನಿ ಚ ವೈದಿಕಾನಿ ಯೋಗ ವಿಷಯಾನಿ ಸಹಸ್ರಶ ಉಪಲಭ್ಯಂತೆ. ಮತ್ತಷ್ಟೇ ಅಲ್ಲ, ಇನ್ನೂ ಅನೇಕ ಲಿಂಗಗಳು ಕೂಡ, ಲಿಂಗ ಅಂದ್ರೆ ಚಿಹ್ನಗಳು ಅಂತ, ಆ ಚಿಹ್ನಗಳ ವೈದಿಕವಾಗಿರ್ತಕ್ಕಂಥ ಒಂದು ಯೋಗ ವಿಷಯಕವಾಗಿರ್ತಕ್ಕಂಥ ಆ ಲಿಂಗಗಳು ಸಾವಿರಾರು ನಮಗೆ ದೊರಕ್ತಾ ಇದ್ದಾವೆ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಆ ಸಂಪೂರ್ಣವಾಗಿರ್ತಕ್ಕಂಥ ಯೋಗ ವಿಧಿಯನ್ನ ಬೋಧ ಮಾಡ್ತಕ್ಕಂಥವು ಸಾವಿರಾರು ಲಿಂಗಗಳು ಅಂತ, ಒಂದಲ್ಲ ಎರಡಲ್ಲ. ಆ ಯೋಗ ವಿಷಯಕವಾಗಿರ್ತಕ್ಕಂಥ ಸಾವಿರಾರು ವೈದಿಕ ಲಿಂಗಗಳು, ವೈದಿಕಾನಿಚ ಲಿಂಗಾನಿ ಅಂತ ಹೇಳಿದ್ರು ಅವರು. ವೈದಿಕವಾಗಿರ್ತಕ್ಕಂಥ ಸಾವಿರಾರು ಲಿಂಗಗಳು ಯೋಗ ವಿಷಯಾಣಿ ಅಂತ, ಅಂದ್ರೆ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರಗಳನ್ನೇ ಅವು ಹೇಳ್ತಾವಂತ. ಸಹಸ್ರಶ ಉಪಲಭ್ಯಂತೆ, ಒಂದಲ್ಲ ಎರಡಲ್ಲ, ಸಾವಿರಾರು ಈ ವೈದಿಕವಾಗಿರ್ತಕ್ಕಂಥ ಒಂದು ಲಿಂಗಗಳು ಯೋಗ ವಿಷಯಕವಾಗಿ ಅಲ್ಲಿ ಉಪದೇಶ ಮಾಡಿದ್ದು ನಮಗ ದೊರಕ್ತಾ ಇದ್ದಾವೆ, ಇವೆಲ್ಲ ಕಂಡು ಬರ್ತಾ ಇದ್ದಾವೆ ಅಂತೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ತಾಂ ಯೋಗ ಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾಂ. ನೋಡ್ರಿ, ಇಲ್ಲಿ ನಮ್ಮ ಇಂದ್ರಿಯಗಳನ್ನ ಸ್ಥಿರ ಮಾಡ್ಕೋಬೇಕು ಅಂತ. ತಾಂ ಯೋಗ ಮಿತಿ ಮನ್ಯಂತೆ, ಯಾವ್ದಪ್ಪ ಯೋಗ ಅಂತಂದ್ರೆ ಸ್ಥಿರಾಂ ಇಂದ್ರಿಯ ಧಾರಣಾಂ, ಅಂದ್ರೆ ಸ್ಥಿರವಾಗಿ ಇಂದ್ರಿಯಗಳನ್ನ ನಾವು ಹಿಡಿದು ಇಟ್ಕೊಳ್ತೇವಲ್ಲ, ಅದನ್ನೇ ಯೋಗ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರ ಅವರು.
ಇಂದ್ರಿಯಗಳನ್ನ ಸ್ಥಿರವಾಗಿ ಅದನ್ನ ಹಿಡಿಯುವಂತಹದ್ದು ಏನದ. ಹ್ಮ್ ಯಾಕೆ ಇಂದ್ರಿಯಗಳು ಚಂಚಲ ಅದಾವ ಇವು. ಹ್ಮ್ ಯಾಕೆ ಕಣ್ಣು ಹೊರಗಿನ ರೂಪ ನೋಡಕ ಹೋಗ್ತದ, ಹ್ಮ್ ಮತ್ತು ಕಿವಿ ಹೊರಗಿನ ಶಬ್ದ ಕೇಳಾಕ ಹೋಗ್ತದ. ಹ್ಮ್ ಈ ಇಂದ್ರಿಯಗಳನ್ನ ನಾವು ಸ್ಥಿರ ಮಾಡ್ಬೇಕಂತಾರ, ಅಂದ್ರೆ ದಮ ಅಂತ ಕರಿತಾರಲ್ರಿ. ಹ್ಮ್ ಕರ್ಣ ವಿಜಯಂತ್ ಕಲಿತನ ಮುಂಟೆ ಅಂತ ನಿಜಗಳು ಹೇಳಿದ್ರು. ಹೌದು. ಕರ್ಣಗಳು ಅಂತಂದ್ರೆ ಇಲ್ಲಿ ಹ್ಮ್ ಇಂದ್ರಿಯಗಳು ಅಂತ ಅರ್ಥ. ಇಲ್ಲಿ ಹ್ಮ್ ಅವುಗಳನ್ನ ಜಯಿಸುವುದಕ್ಕಿಂತ ಹೆಚ್ಚಿನ ಸೂರ್ತನ ಇಲ್ಲ ಅಂತ ಹೇಳಿದಾರ ನೋಡ್ರಿ ಹ್ಮ್ ಶಿವಗಳವರು. ಹೌದು. ಹಂಗ ಇಲ್ಲಿ ಇಂದ್ರಿಯಗಳನ್ನ ನಾವು ಸ್ಥಿರ ಮಾಡಿಕೊಂಡು ಅವಳನ್ನ ಹ್ಮ್ ಹಿಡಿದಿಡುವಿಕೆ ಅನ್ನುವಂತಹದ್ದು ಏನದಲ್ಲ, ಅದನ್ನೇ ಯೋಗ ಅಂತ ಹೇಳಿ ಹ್ಮ್ ಹಿಂಗ ನಮಗೆ ಕಠೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ತಾಮ್ ಯೋಗ ಮಿತಿ ಮನ್ಯಂತೆ, ಅದನ್ನ ಯೋಗ ಅಂತ ತಿಳ್ಕೊಳ್ತಾ ಇದ್ದಾರೆ. ಏನನ್ನಂತಂದ್ರೆ ಸ್ಥಿರಾಮ್ ಇಂದ್ರಿಯ ಧಾರಣಾಂ, ಹ್ಮ್ ಅಂದ್ರೆ ಇಂದ್ರಿಯಗಳನ್ನ ಸ್ಥಿರವಾಗಿ ಧಾರಣ ಮಾಡ್ತಕ್ಕಂತಹದ್ದೇ ಹ್ಮ್ ಯೋಗ ಎಂಬುದಾಗಿ ಹ್ಮ್ ತಿಳಿತಾ ಇದ್ದಾರೆ ಅಂತ ಹೇಳಿ ಕಠೋಪನಿಷತ್ತಿನ ಪ್ರಮಾಣ ಕೊಟ್ರು. ಹ್ಮ್ ವಿದ್ಯಾಮೇತಾಂ ಯೋಗ ವಿಧಿಂಚ ಕೃಷ್ಣಂ. ಹ್ಮ್ ಮತ್ ಅದೇ ಕಠೋಪನಿಷತ್ತಿನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಈ ವಿದ್ಯೆ ಅನ್ನುವಂತಹದ್ದನ್ನ ಹ್ಮ್ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಯೋಗ ವಿಧಿ ಅನ್ನುವಂತಹದ್ದನ್ನ ಹ್ಮ್ ಅಲ್ಲಿ ಶ್ರುತಿ ಹೇಳ್ಕೊಂಡ್ ಬಂದದ. ವಿದ್ಯಾಂ ಏತಾಂ, ಏತಾಂ ವಿದ್ಯಾಂ, ಈ ವಿದ್ಯೆಯನ್ನ ಹ್ಮ್ ಯೋಗ ವಿಧಿಂಚ ಕೃಷ್ಣಾಂ, ಹ್ಮ್ ಕೃಷ್ಣ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಯೋಗ ವಿಧಿಯನ್ನ ಹ್ಮ್ ಇತಿ ಚೈವ ಮಾದೀನಿ, ಇವೇ ಮೊದಲಾದವುಗಳು ಅಂತ. ಹ್ಮ್ ಮತ್ತಲ್ಲಿ ಯೋಗ ಶಬ್ದ ಬಂದದಲ್ಲಲ್ಲಿ. ಹೌದು. ಸೊ ಅಲ್ಲಿ ವಿದ್ಯೆಯನ್ನ ಸಂಪೂರ್ಣವಾಗಿರ್ತಕ್ಕಂಥ ಯೋಗ ವಿಧಿಯನ್ನ ಹ್ಮ್ ಇವೇ ಮೊದಲಾಗಿರ್ತಕ್ಕಂಥ ಅಲ್ಲಿ ಯೋಗ ವಿಷಯಕವಾಗಿರ್ತಕ್ಕಂಥ ಎಷ್ಟೋ ಸಾವಿರಾರು ವೈದಿಕ ಲಿಂಗಗಳು ನಮಗೆ ಕಂಡು ಬರ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು. ಹ್ಮ್ ಅಂದ್ರೆ ಅಲ್ಲಿ ಯೋಗದ ವಿವರಣವನ್ನ ಅವರು ಹೇಳ್ತಾ ಇದ್ದಾರಂತ. ಹ್ಮ್ ಇಲ್ಲಿ ಯೋಗ ಅನ್ನುವಂತ ಶಬ್ದ ಹ್ಮ್ ಪ್ರಯೋಗಿಸಿದ್ದಾರಲ್ಲ, ಹ್ಮ್ ಇವೆಲ್ಲ ವೇದಾಂತ ಜ್ಞಾನಕ್ಕ ಯೋಗ ಬೇಕು ಅನ್ನೋದು ಹ್ಮ್ ಆ ಅದಕ್ಕೆ ಸಾಧಕ ಅಂತ ಭಾವ. ಹ್ಮ್ ಇಲ್ಲಿ ವೇದಾಂತ ಜ್ಞಾನ ಆಗಬೇಕು ಅಂತಂದ್ರೆ ಇಲ್ಲಿ ಯೋಗವನ್ನ ಇಲ್ಲಿ ಹೇಳಿದ್ದಾರೆ ಅಂತ, ಹ್ಮ್ ಯೋಗದ ವಿವರಣೆಯನ್ನ ಹೇಳಿದ್ದಾರೆ. ಹ್ಮ್ ಆ ಯೋಗವನ್ನುವಂತ ಶಬ್ದವನ್ನ ಪ್ರಯೋಗಿಸಿರುವಂತಹದ್ದು ಹ್ಮ್ ಇವು ವೇದಾಂತ ಜ್ಞಾನಕ್ಕೆ ಯೋಗ ಬೇಕು ಅನ್ನುವಂತಹದ್ದು, ಅದು ನಮಗೆ ಸಾಧಕ ಆಗೈತಿ ಅನ್ನುವಂತ ಭಾವ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಹಿಂಗ ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದೈತಿ ಅಂತ. ಹೌದಾ. ಯೋಗ ಶಾಸ್ತ್ರೇ ಅಪಿ ಅಥ ತತ್ವದರ್ಶನೋಪಾಯೋ ಯೋಗ. ಹ್ಮ್ ಯೋಗ ಶಾಸ್ತ್ರದಲ್ಲಿ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ, ಹ್ಮ್ ಇಲ್ಲಿ ತತ್ವದರ್ಶನ ಆಗಬೇಕಾಗಿತ್ತು ಅಂತಂದ್ರೆ, ಹ್ಮ್ ತತ್ವ ಅಂದ್ರೆ ಪರಮಾತ್ಮ, ಹ್ಮ್ ಅವನ ದರ್ಶನ ನಮಗೆ ಆಗಬೇಕು ಅಂತ ಅದಕ್ಕೆ ಉಪಾಯ ಏನು ಅಂತಂದ್ರೆ ಯೋಗ. ಹ್ಮ್ ಆ ಯೋಗವನ್ನ ನಿನಗೆ ಹೇಳ್ತಾ ಇದ್ದೀನಿ, ತತ್ವದರ್ಶನಕ್ಕ ಉಪಾಯವಾಗಿರ್ತಕ್ಕಂಥ ಯೋಗವನ್ನ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹ್ಮ್ ಹಿಂಗ ಒಂದು ಶ್ರುತಿ ಎನ್ನುವಂತಹದ್ದು ಕೂಡ ನಮಗ ಹ್ಮ್ ಹೇಳ್ಕೊಂಡು ಬರ್ತಾ ಇದೆ. ಇತಿ ಸಮ್ಯಕ್ ದರ್ಶನಾಭ್ಯುಪಾಯತ್ವೇನೈವ ಯೋಗೋ ಅಂಗೀಕ್ರಿಯತೆ ಅಂತ. ಹ್ಮ್ ಇಲ್ಲಿ ಸಮ್ಯಕ್ ದರ್ಶನಕ್ಕೋಸ್ಕರವಾಗಿ ಅದಕ್ಕೆ ಉಪಾಯವಾಗಿ ಯೋಗವನ್ನ ಅಂಗೀಕಾರ ಮಾಡಿದ್ದಾರೆ ಅಂತ. ಹ್ಮ್ ಇಲ್ಲಿ ಸಮ್ಯಕ್ ದರ್ಶನ ಆಗ್ಬೇಕಾಗೈತಿ, ಅದಕ್ಕೆ ಉಪಾಯ ಯಾವುದು ಅಂತಂದ್ರೆ ಯೋಗ. ಹ್ಮ್ ನಾವು ಯೋಗ ಮಾಡುವುದರಿಂದ ನಮಗೆ ಸಮ್ಯಕ್ ದರ್ಶನ ಆಗ್ತದ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಯೋಗದ ಒಂದು ಅವಶ್ಯಕತೆ ಏನನ್ನೋದ್ರ ಬಗ್ಗೆ ಹಿಂಗ ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರಂತವ್ರು. ಅತಃ ಸಂಪ್ರತಿಪನ್ನಾರ್ಥೈಕದೇಶತ್ವಾತ್ ಅಷ್ಟಕಾದಿಸ್ಮೃತಿವತ್ ಯೋಗ ಸ್ಮೃತಿರಪಿ ಅನಪವದನೀಯ ಭವಿಷ್ಯತಿ ಇತಿ. ಆದ್ದರಿಂದ ಈ ಪ್ರಕಾರವಾಗಿ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ ನಂತರದಲ್ಲಿ ಇಲ್ಲಿ ಅಥ ಸಂಪ್ರತಿಪನ್ನಾರ್ಥೈಕ ದೇಶತ್ವಾತ್ ಅಂದ್ರೆ ತನ್ನ ಒಂದು ವಿಷಯದೊಳಗ ಒಂದು ಅಂಶ ಅನ್ನುವಂತಹದ್ದು ವೇದಕ್ಕ ಒಪ್ಪಿಗೆ ಅದ, ಇನ್ನೊಂದು ಅಂಶದಲ್ಲಿ ನಮಗ ವಿರೋಧ ಐತಿ ಅಂತ. ಇವು ಸಾಧನಾ ವಿಷಯದಲ್ಲಿ ನಮಗ ಅದು ಏನು ಒಪ್ಪಿಗೆ ಐತಿ. ಇವಾಗ ಇಲ್ಲಿ ಯೋಗವನ್ನ ಮಾಡಬೇಕು, ಅದು ಆತ್ಮಜ್ಞಾನ ಮಾಡಬೇಕು ಅಂದ್ರೆ ಯೋಗ ಸಾಧನೆ ಮಾಡ್ಬೇಕನ್ನುವಂತ ಒಂದು ಅಂಶದೊಳಗೆ ಏನೈತಿದು ಅಂದ್ರೆ ಯೋಗದಿಂದ ಸಮ್ಯಕ್ ದರ್ಶನ ಉಂಟಾಗ್ತದ ಅನ್ನುವಂತ ಈ ಅಂಶ ಅನ್ನುವಂತಹದ್ದು ಏನೈತಲ್ಲ, ಇದು ವೇದಕ್ಕೆ ಒಪ್ಪಿಗೆ ಆಗೈತಿ ಅಂತ. ಇದು ಅರ್ಥ ಆಯ್ತಲ್ರಿ ಇವಾಗ. ಅಥವಾ ಸಂಪ್ರತಿಪನ್ನಾರ್ಥೈಕ ದೇಶತ್ವಾತ್, ಸಂಪ್ರತಿ ಅಂತಂದ್ರೆ ಏನು, ಇಲ್ಲಿ ಜ್ಞಾನ ಅಂತ, ಸಮ್ಯಕ್ ಜ್ಞಾನ
ಅಥವಾ ಸಮ್ಯಕ್ ಜ್ಞಾನ ಉಂಟಾಗಬೇಕಾಗಿತ್ತು ಅಂತಂದ್ರೆ ಇದು ಅರ್ಥ ಏಕದೇಶತ್ವಾತ್ ಸಂಪ್ರತಿಪನ್ನ ಅರ್ಥ ಏಕದೇಶತ್ವಾತ್ ಅಂದ್ರೆ ಇದು ತನ್ನ ಒಂದು ವಿಷಯದಲ್ಲಿ ಒಂದು ಅಂಶ ಅನ್ನುವಂತಹದ್ದು ವೇದಕ್ಕೆ ಇಲ್ಲಿ ಒಪ್ಪಿಗೆ ಅನ್ನುವಂತಹದ್ದಾಗಿರುವುದರಿಂದ ಅಷ್ಟಕಾದಿ ಸ್ಮೃತಿವತ್ತು ಯೋಗ ಸ್ಮೃತಿರಪಿ ಇಲ್ಲಿ ಅಷ್ಟಕಾದಿ ಸ್ಮೃತಿವತ್ ಅಂತ ಹೇಳ್ತಾರೆ. ಅಂದ್ರೆ ಆ ಹೇಮಂತ ಮತ್ತು ಶಿಷ್ಯ ಋಷಿಗಳಲ್ಲಿ ಅವೇನು ಇದು ಬರ್ತಾವಲ್ರಿ ಋತುಗಳು, ಹೇಮಂತ ಋತು ಶಿಷ್ಯ ಋತು ಅಂತ ಬರ್ತಾವಲ್ರಿ. ಆ ಹುಣ್ಣಿಮೆಯಾದ ಬಳಿಕ ಅಷ್ಟಮಿ ದಿವಸ ಮಾಡುವಂತ ಯಾಗಕ್ಕ ಅಷ್ಟಕ ಅಂತ ಕರೀತಾರ ಅವರು. ಹುಣ್ಣಿಮೆಯಾದ 8ನೇ ದಿವಸಕ್ಕಂತ ಅಷ್ಟಮಿ ತಿಥಿಗೆ ಯಾವಾಗ ಹೇಮಂತ ಋತುವಿನಲ್ಲಿ ಮತ್ತು ಶಿಶಿರ ಋತುವಿನಲ್ಲಿ ಎರಡು ತಿಂಗಳಲ್ಲಿ ಹುಣ್ಣಿ ಬರ್ತದಲ್ಲ, ಹುಣ್ಣಿಮೆ ಆದ ಬಳಿಕ ಬರ್ತಕ್ಕಂತ ಅಷ್ಟಮಿ ದಿವಸ ಮಾಡುವಂತ ಏನು ಯಾಗಗಳದಾವಲ್ಲ ಅದಕ್ಕೆ ಅಷ್ಟಕ ಅಂತ ಕರೀತಾರ. ಆ ಅಷ್ಟಕಾದಿಗಳನ್ನು ಹೇಳುವಂತ ಸ್ಮೃತಿಯು ಕೂಡ ಪ್ರಮಾಣ ಅಂತ ಹೇಳಿ ಪೂರ್ವಮಾಸದಲ್ಲಿ ತೋರಿಸಿಕೊಟ್ಟಾರ ಅಂತ. ಅದಕ್ಕ ಇಲ್ಲಿ ಅವರು ಏನ್ ಹೇಳಿದ್ರು ಅಂತಂದ್ರೆ ಇಯಂ ಅಷ್ಟಕಾದಿ ಸ್ಮೃತಿವತ್ ಯೋಗ ಸ್ಮೃತಿರಪಿ ಅನಪವದನೀಯ ಭವಿಷ್ಯತಿ. ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಅಷ್ಟಕಾದಿ ಸ್ಮೃತಿಗಳಂತೆ ಇಲ್ಲಿ ಯೋಗ ಸ್ಮೃತಿಯನ್ನು ಕೂಡ ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ ಅಂತ. ಹೆಂಗ ನೀವು ಸಾಂಖ್ಯ ಸ್ಮೃತಿಯನ್ನ ಯಾವ ರೀತಿಯಾಗಿ ಅದನ್ನ ನಿರಾಕರಣೆ ಮಾಡಿದ್ರಿ, ಹಂಗ ಒಂದ್ ಅಂಶದೊಳಗ ನಮಗ ಯೋಗ ಶಾಸ್ತ್ರ ನಮಗ ಅನುಕೂಲ ಅದ. ಯಾಕಂದ್ರೆ ಅದು ಸಮ್ಯಕ್ ಜ್ಞಾನಕ್ಕ ಉಪಾಯ ಅದ, ಅದು ಸಾಧನ ಆಗೈತಿ. ಆದ್ದರಿಂದ ಅದನ್ನ ಅಷ್ಟಕಾದಿಗಳಲ್ಲಿ ಹೇಳಿದಂತೆ ಯೋಗ ಸ್ಮೃತಿಯನ್ನ ಅಲ್ಲಗಳಿಲಿಕ್ಕೆ ಇಲ್ಲಿ ಆಗ್ತದೇನು ಅಂತಂದ್ರೆ ಆಗುವುದಿಲ್ಲ ಅಂತ. ಯಾಕಂದ್ರೆ ಇದು ನಮ್ಗೆ ಅನುಕೂಲವೇ ಆಗೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಇಯಂ ಅಭ್ಯಧಿಕ ಆಶಂಕ ಇತಿ ಅತಿದೇಶೇನ ನಿವರ್ತತೆ. ಇದೇ ಒಂದು ಹೆಚ್ಚಿನ ಆಶಂಕೆ ಅಂತ ನಮಗ. ಈ ಯೋಗ ಸ್ಮೃತಿಯನ್ನು ಅಲ್ಲಗಳಕ್ಕೆ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಒಂದು ಆಶಂಕೆ ನಮಗೆ ಬಂದಿದೆ, ಹೆಚ್ಚಿನ ಆಶಂಕೆ ಅನ್ನುವಂತಹದ್ದು. ಅದನ್ನ ಹೋಗಲಾಡಿಸುವುದಕ್ಕೋಸ್ಕರವಾಗಿ ಇದನ್ನ ಇಲ್ಲಿ ಅತಿದೇಶವನ್ನ ಮಾಡಿದ್ದಾರೆ ಅಂತ. ಇಯಂ ಅಭ್ಯಧಿಕ ಆಶಂಕ ಅತಿದೇಶ ನಿವರ್ತತೆ. ಅಂದ್ರೆ ಇಲ್ಲಿ ಆ ಹೆಚ್ಚಿನ ಆಶಂಕೆ ಅನ್ನುವಂತಹದ್ದನ್ನ ಈ ಒಂದು ಅತಿದೇಶದಿಂದ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ. ಅರ್ಥೈಕ ದೇಶ ಸಂಪ್ರತಿಪತ್ತೌ ಅಪಿ ಅರ್ಥೈಕ ದೇಶ ವಿಪ್ರತಿಪತ್ತೇ ಪೂರ್ವೋಕ್ತಾಯ ದರ್ಶನಾತ್. ಇನ್ನ ಒಂದು ವಿಷಯದೊಳಗ ಒಂದು ಅಂಶದೊಳಗ ಒಪ್ಪಿಗೆ ಆಗಿದ್ರೂ ಕೂಡ ಹಿಂದೆ ಹೇಳಿರ್ತಕ್ಕಂಥ ಇನ್ನೊಂದು ಅಂಶದ ವಿಷಯದೊಳಗ ಅಲ್ಲಿ ವಿರುದ್ಧ ಅಭಿಪ್ರಾಯ ಅನ್ನುವಂತಹದ್ದು ಕಂಡು ಬರುವುದರಿಂದ ನಾವು ಖಂಡನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಾಂಖ್ಯ ಮತ್ತು ಯೋಗ ಇವರು ದ್ವೈತಿಗಳೇ ಅಂತ ಇವರು ಅದ್ವೈತವನ್ನು ಒಪ್ಪೋದಿಲ್ಲ. ಇವರು ಒಂದು ವಿಷಯದಲ್ಲಿ ವಿರೋಧ ಅದ, ಒಂದು ವಿಷಯದಲ್ಲೇನೋ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನಕ್ಕೆ ಉಪಾಯ ಆಗೈತಿ. ಆದ್ರೂ ಕೂಡ ಒಂದು ವಿಷಯದಲ್ಲಿ ವಿರೋಧವನ್ನೇ ಹೇಳ್ತಾ ಇರುವುದರಿಂದ ಅದನ್ನ ನಾವು ಖಂಡನ ಮಾಡ್ಬೇಕಾಗೈತಿ. ಇವಾಗ ನಮಗ್ ಸಂಪೂರ್ಣ ಒಪ್ಪಿಗೆ ಇಲ್ಲ. ಈ ಯೋಗ ಶಾಸ್ತ್ರ ಅನ್ನುವಂತಹದ್ದು ಮತ್ತು ಈ ಸಾಂಖ್ಯ ಶಾಸ್ತ್ರ ಅನ್ನುವಂತಹದ್ದು ಇವು ಎರಡೂ ಕೂಡ ವೇದ ವಿರುದ್ಧವೇ ಅದಾವಂತು. ವೇದ ಅಂದ್ರೆ ಶ್ರುತಿಗೆ ವಿರುದ್ಧ ಅದಾವ. ಆದ್ದರಿಂದ ನಾವು ಅವುಗಳನ್ನ ಹಿಂಗ ಖಂಡಿಸ್ಬೇಕಾಗೈತಿ ಅಂತ. ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯಗಳು ಅಂತ. ಅರ್ಥೈಕ ದೇಶ ಸಂಪ್ರತಿಪತ್ತೌ ಅಪಿ ಅರ್ಥೈಕ ದೇಶ ವಿಪ್ರತಿಪತ್ತೇ ಪೂರ್ವೋಕ್ತಾಯ ದರ್ಶನಾತ್. ಅದಕ್ಕ ಆ ವಿಷಯದೊಳಗ ಒಂದು ಅಂಶಕ್ಕ ಒಪ್ಪಿಗೆಯಾಗಿದ್ರೂ ಕೂಡ ಹಿಂದೆ ಹೇಳ್ತಕ್ಕಂಥ ಇನ್ನೊಂದು ಅಂಶಕ್ಕದು ವಿರೋಧವಾಗ್ತದ ಅಂತ. ಇನ್ನೊಂದು ಅಂಶದ ವಿಷಯದೊಳಗೆ ಅಲ್ಲಿ ವಿರುದ್ಧವಾಗಿ ಇರುವುದರಿಂದ ಅದು ನಮಗ್ ಕಂಡು ಬರ್ತಾ ಇದೆ. ಆದ್ರಿಂದ ನಾವು ಇದನ್ನ ಹಿಂಗ್ ಖಂಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು. ಅದಕ್ಕ ಇಲ್ಲೊಂದು ಟಿಪ್ಪಣಿ ಬರೀತಾರೆ. ಇದಾಗೈತಲ್ರಿ ಇದು 3ನೇದ್ದು. ಪ್ರಧಾನ ಅನ್ನುವಂತ ಸ್ವತಂತ್ರವಾಗಿ ಜಗತ್ ಕಾರಣ ಆಗಿದೆ ಅಂತ ಹೇಳ್ತಾರ. ಅದರಿಂದ ಮಹದಾದಿಗಳು ಹುಡುಕ್ತಾವೆ ಎನ್ನುವಂತ ಈ ಅಂಶದೊಳಗ ಅಂತ. ಇನ್ನೊಂದು ಅಂಶದಲ್ಲಿ ಅಂತಂದ್ರೆ ಏನು, ಪ್ರಧಾನ ಅನ್ನುವಂತಹದ್ದು ಜಗತ್ತಿಗೆ ಕಾರಣ ಅಂತ.
ಸ್ವತಂತ್ರವಾಗಿ ಜಗತ್ತಿಗೆ ಪ್ರಧಾನವೇ ಕಾರಣ ಅನ್ನುವಂತಹದ್ದನ್ನ ಹ್ಮ್ ಇಲ್ಲಿ ಸಾಂಖ್ಯರು ಒಪ್ತಾ ಇದ್ದಾರೆ. ಹ್ಮ್ ಅದರಂತೆ ಇವರು ಕೂಡ ಒಪ್ತಾರಂತ. ಯೋಗವನ್ನ ಹ್ಮ್ ಯೋಗ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅಂತ ಹ್ಮ್ ಈ ವಿಷಯದೊಳಗೆ, ಈ ಅಂಶದಲ್ಲಿ ಅಂತ. ಹೌದು. ಮತ್ತು ಈ ಪ್ರಧಾನದಿಂದಲೇ ಮಹದಾದಿಗಳು ಉತ್ಪತ್ತಿಯಾಗ್ತವೆ ಅಂತ ಹೇಳಿ ಹ್ಮ್ ಏನ್ ಹೇಳ್ತಾ ಇದ್ದಾರ, ಈ ಅಂಶದಲ್ಲಿ ನಮಗೆ ವಿರುದ್ಧ ಅದಿಲ್ಲ. ಹ್ಮ್ ಆದ್ರೆ ಇಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ, ನಮ್ಮ ಚಿತ್ತವೃತ್ತಿ ನಿರೋಧ ಮಾಡ್ಲಿಕ್ಕೆ ಯೋಗ ಸಾಧನೆ ಆಸನಾದಿಗಳನ್ನು ಹಾಕುವುದಾಗ್ಲಿ ಎಲ್ಲ ನಮಗ್ ಗ್ರಾಹ್ಯವೇ. ನಾವೇನ್ ಇದನ್ನ ನಿರಾಕರಣೆ ಮಾಡಂಗಿಲ್ಲ. ಹೌದು. ಆದ್ರೂ ಒಂದ್ ಅಂಶದಲ್ಲಿ ವಿರೋಧ. ಹ್ಮ್ ಒಂದ್ ಅಂಶದಲ್ಲಿ ಗ್ರಹಿಸ್ಲಿಕ್ಕೆ ಯೋಗ್ಯ ಇದ್ರೂ ಕೂಡ ಇನ್ನೊಂದು ಅಂಶದಲ್ಲಿ ನಮಗೆ ವಿರೋಧವೇ ಕಂಡು ಬರ್ತದ ಅಂತ. ಹೌದು. ಯಾವುದಪ್ಪ ವಿರೋಧ ಅಂತಂದ್ರೆ, ಈ ಸ್ವತಂತ್ರವಾಗಿ ಪ್ರಧಾನವೇ ಜಗತ್ತಿಗೆ ಕಾರಣ ಅನ್ನುವಂತ ಒಂದು ವಿಷಯದೊಳಗ ಹೌದು. ಮತ್ತು ಪ್ರಧಾನಾದಿಗಳೇ ಪರಿಣಾಮವನ್ನ ಹೊಂದಿ ಮಹದಾದಿಗಳಾಗಿ ಉತ್ಪತ್ತಿ ಆಗ್ತವೆ ಅಂತ ಏನ್ ಹೇಳ್ತಾರಲ್ಲ, ಹ್ಮ್ ಈ ವಿಷಯ ಇದು ವೇದ ವಿರುದ್ಧದ, ಇದು ಶ್ರುತಿ ವಿರುದ್ಧ ಅದು. ಹೌದು. ಆದ್ದರಿಂದ ನಾವು ಇದು ಖಂಡನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹ್ಮ್ ಇಷ್ಟು ವಿಷಯವನ್ನ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಮುಂದ ಈ ಸಾಂಖ್ಯ ಯೋಗಗಳನ್ನೇ ಇಲ್ಲಿ ವಿಶೇಷವಾಗಿ ಕಳಿಸತಕ್ಕಂತ ವಿಚಾರವನ್ನ ಮುಂದ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಹ್ಮ್ ಈ ಎರಡು ಮತಗಳನ್ನು ವಿಶೇಷವಾಗಿ ಖಂಡನ ಮಾಡ್ತಾ ಇದ್ದಾರಂತ. ಹೌದು. ಯಾಕೆ ಹ್ಮ್ ಈ ಸಾಂಖ್ಯ ಮತ್ತು ಯೋಗ ಮತವನ್ನೇ ವಿಶೇಷವಾಗಿ ಯಾಕೆ ನೀವು ಖಂಡನ ಮಾಡ್ತಾ ಇದ್ದೀರಿ ಅನ್ಲಿಕ್ಕೆ ಮುಂದಿನ ಭಾಷ್ಯದೊಳಗೆ ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಹ್ಮ್ ಅದೇನು ವಿವರಣೆ ಅನ್ನುವುದು ಅದು ಭಾಷ್ಯದಲ್ಲಿ ಮುಂದೆ ಅದು ನೋಡಿದಾಗ ಗುರ್ತಾಕತ್ತಿರೋದು. ಹೌದು. ಅದನ್ನ ಮತ್ತೆ ನಾಳೆ ಬೆಳಿಗ್ಗೆ ನೋಡೋಂತ ಬಿಡ್ರಂಗಾರೆ.